ನಿಮ್ಮ ಶಾಲೆಯವರು ಒಂದು ಹೊಸ ಪ್ರಯತ್ನ ಮಾಡ್ತಾ ಇದ್ದಾರೆ. ಬರೀ ಪಾಠ ಪ್ರವಚನ ಮಾಡಿದರೆ ಇವರು ಪೂರ್ಣ ಪ್ರಮಾಣದಲ್ಲಿ ಬೆಳೆಯೋದಿಲ್ಲ. ಇನ್ನೂ ಸ್ವಲ್ಪ ಹೆಚ್ಚಿನ ತರಬೇತಿ ಕೊಟ್ಟರೆ, ಹೆಚ್ಚಿನ ಅವಕಾಶಗಳನ್ನು ಕೊಟ್ಟರೆ ಇವ್ರ ಬೆಳವಣಿಗೆ ವಿಶೇಷವಾಗಿರುತ್ತದೆ. ಇವರು ಹೆಚ್ಚು ಹೆಚ್ಚು ಕಲಿತಾರೆ, ಬೆಳೀತಾರೆ ಅನ್ನೋ ಆಶಯವನ್ನು ಇಟ್ಕೊಂಡು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ನನಗೆ ಹೆಡ್ ಮಾಸ್ಟರ್ ಹೇಳ್ತಿದ್ರು, ಯಾವ ವಿಷಯದ ಬಗ್ಗೆ ಮಾತಾಡ್ಬೇಕು ಸರ್ ಅಂತ ಕೇಳಿದಾಗ ಅವರಂದರು, ನಮ್ಮ ಶಾಲೆಯ ಮಕ್ಕಳು ನಾಳೆ ದೊಡ್ಡವರಾದ ಮೇಲೆ ಸ್ವಾವಲಂಬಿಗಳಾಗಿ ಬದುಕಬೇಕು ಮತ್ತು ಅವ್ರ ಜೀವನದಲ್ಲಿ ಅತ್ಯಂತ ಯಶಸ್ವಿ ವ್ಯಕ್ತಿಗಳಾಗಬೇಕು, ಅವರ ಅಧ್ಯಯನ ಚೆನ್ನಾಗಿ ನಡೀಬೇಕು, ಅವ್ರ ಬಗ್ಗೆ ಎಲ್ಲರಿಗೂ ಗೌರವ ಇರೋ ಹಾಗೆ ಅವ್ರ ನಡವಳಿಕೆ ಬರಬೇಕು, ಅಂಥ ವಿಷಯಗಳನ್ನು ಅವ್ರಿಗೆ ನೀವು ಕನ್ವೆ ಮಾಡಬೇಕು ಅಂತ ಹೇಳಿದ್ರು. ಅದಕ್ಕೆ ನಾನು ಒಬ್ಬ ವಿದ್ಯಾರ್ಥಿ ಯಶಸ್ವಿ ವಿದ್ಯಾರ್ಥಿ ಆಗಬೇಕಾದ್ರೆ, ವಿದ್ಯಾರ್ಥಿ ಜೀವನದಲ್ಲಿ ಗೆಲುವು ಸಂಪಾದಿಸಬೇಕಾದ್ರೆ ಏನು ಮಾಡಬೇಕು? ಪರೀಕ್ಷೆ ನಡೆದಾಗ ಎಲ್ಲರೂ ಟಾಪರ್ ಆಗಿ ಪಾಸ್ ಆಗಲ್ಲ, ಎಲ್ಲರೂ ಫಸ್ಟ್ ರ್ಯಾಂಕಲ್ಲಿ ಇರಲ್ಲ. ಕೆಲವು ಜನ ಮಾತ್ರ ಟಾಪರ್ಸ್ ಇರ್ತಾರೆ, ಬಾಕಿ ಎಲ್ಲರೂ ಎಲ್ಲೋ ಒಂದು ಕಡೆ ಇರ್ತಾರೆ. ಕೆಲವು ಜನ ಮಾತ್ರ ಯಾಕೆ ಟಾಪರ್ಸ್ ಆಗ್ತಾರೆ, ಯಶಸ್ಸು ಸಂಪಾದಿಸ್ತಾರೆ? ಎಲ್ಲರಿಗೂ ಯಾಕೆ ಗೆಲ್ಲೋದಕ್ಕಾಗೋದಿಲ್ಲ? ನಾವು ಗೆಲ್ಲಬೇಕಾದ್ರೆ, ನಾವು ಯಶಸ್ಸು ಸಂಪಾದಿಸಬೇಕಾದ್ರೆ ಏನು ಮಾಡಬೇಕು ಅನ್ನುವಂಥ 2-3 ವಿಷಯಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತೀನಿ. ಅದಕ್ಕೂ ಪೂರ್ವದಲ್ಲಿ ಈಗ ನೀವು ಕೂತಿದ್ದೀರಲ್ಲ, ಬೆನ್ನು ಬಗ್ಗಿಸಿ ಕಪಾಳಕ್ಕೆ ಕೈ ಕೊಟ್ಟು ಏನೋ ತಂದು ಕೂಡಿಸ್ಯಾರಂಗೆ ಮಾಡಿ ಹಂಗೆ ಕುತ್ಕೋಬಾರ್ದು. ಹೆಂಗೆ ಕುತ್ಕೋಬೇಕು ಅಂದರೆ, ಹೆಂಗೆ ಕುತ್ಕೋಬೇಕು? ಹಾಂ, ಹಿಂಗೆ ಕುತ್ಕೋಬೇಕು. ಈ ಪಾಠ ಕೇಳೋದಿದೆಯಲ್ಲ, ಪಾಠ ಕೇಳೋದಕ್ಕೆ, ಭಾಷಣ ಕೇಳೋದಕ್ಕೆ ಕುಳಿತುಕೊಳ್ಬೇಕಾದ್ರೂ ಒಂದು ಆಸಕ್ತಿ ಇರಬೇಕು. ಕಾಟಾಚಾರಕ್ಕೆ ಮಾಡೋ ಕೆಲಸ ಫಲ ಕೊಡೋದು ಬಹಳ ಕಡಿಮೆ. ನಾವು ಏನೇ ಮಾಡಿದರೂ ಅದರೊಳಗಡೆ ಆಸಕ್ತಿ ಇರಬೇಕು, ಅವಾಗ ಮಾತ್ರ ಪರಿಣಾಮ ಹೆಚ್ಚಾಗ್ತದೆ. ಶಾಲೆಯಲ್ಲಿ ಪಾಠ ಕೂತ್ಕೊಳ್ಬೇಕಾದ್ರೂ, ಪಾಠ ಕೇಳುವಾಗ ಕೂತ್ಕೋಬೇಕಾದ್ರೂ, ಅಥವಾ ಸಮಾರಂಭಗಳಲ್ಲಿ ಕೂತ್ಕೋಬೇಕಾದ್ರೂ ಒಂದು ಸಣ್ಣದೊಂದು ಆಸಕ್ತಿ ಇರಬೇಕು, ಇಂಟ್ರೆಸ್ಟ್ ಇರಬೇಕು. ಹೆಡ್ ಮಾಸ್ಟರ್ ಹೇಳಿದ್ದಾರೆ, ಟೀಚರ್ ಹೇಳಿದ್ದಾರೆ, ಅಪ್ಪ ಅವ್ವ ಹೇಳಿದ್ದಾರೆ ಅಂತ ಮಾಡೋದಕ್ಕೂ ನಾನು ಮಾಡಲೇಬೇಕು ಅಂತ ಮಾಡೋದಕ್ಕೂ ವ್ಯತ್ಯಾಸ ಇರ್ತದೆ ಇಲ್ವೋ? ನಾನು ಮಾಡಬೇಕು ಅಂತ ಆಸಕ್ತಿಯಿಂದ ಮಾಡೋ ಕೆಲಸ ತುಂಬ ಪರಿಣಾಮಕಾರಿಯಾಗಿರ್ತದೆ. ಅದಕ್ಕೆ ನೀವೆಲ್ಲ ಹೆಂಗೆ ಕುತ್ಕೋಬೇಕು ಅಂದರೆ, ಒಂದು ಕ್ಷಣನೂ ವ್ಯರ್ಥ ಆಗಲಾರದ ಹಾಗೆ, ಒಂದು ಮಾತು ತಪ್ಪಿ ಹೋಗಲಾರದ ಹಾಗೆ ಆಲಿಸುವಂಥ ವ್ಯವಧಾನವನ್ನು ಬೆಳೆಸ್ಕೋಬೇಕು. ಎಲ್ಲ ಚೆನ್ನಾಗಿ ಕುತ್ಕೋತೀರಿ? ಇವತ್ತು ತಾರೀಕೆಷ್ಟು? ಕೇಳಲೇ ಇಲ್ಲ ನೋಡಿ ನನಗೆ. ತಿಂಗಳೆಷ್ಟು? ವರ್ಷ ಎಷ್ಟು? ಏನಾದರೂ ವಿಶೇಷ ಇದೆಯಾ? ಏನಾದರೂ ವಿಶೇಷ ಇದೆಯಾ? 1 ಡಜನ್, ಮತ್ತೊಂದು ಡಜನ್, 2 ಕೂಡಿಸಿದ್ರೆ 2 ಡಜನ್. ಇನ್ನೊಂದ್ಸರಿ ಹೇಳೋಣ, ಹೇಳಿ. 12, 2 ಕೂಡಿಸಿದ್ರೆ 2 ಡಜನ್. 1 ಡಜನ್ ಸೇರಿ 2 ಡಜನ್ ಆಗಿದ್ದರಿಂದ ನಾವಿದ್ದೀವಿ. ನಾನೇನು ಹೇಳಿದೆ? ಒಬ್ಬ ವಿದ್ಯಾರ್ಥಿ ಯಶಸ್ವಿ ವಿದ್ಯಾರ್ಥಿ ಆಗಬೇಕಾದ್ರೆ, ವಿದ್ಯಾಭ್ಯಾಸ ಚೆನ್ನಾಗಿ ಆಗಬೇಕಾದ್ರೆ, ನನಸು ಆಗಬೇಕಾದ್ರೆ, ಸ್ಟಾರ್ ಥರ ಶೈನ್ ಆಗಬೇಕಾದ್ರೆ ಏನು ಮಾಡಬೇಕು ಅನ್ನುವಂಥ 2-3 ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಮೊದಲನೇದು, ಯಾರು ಇದನ್ನು ಮಾಡ್ತಾರೋ ಅವರು ಗೆಲ್ಲೋದು ಬಹಳ ಈಸಿ ಅಂಥದ್ದೊಂದು ಸೂತ್ರ. ಎಷ್ಟು ಚೆನ್ನಾಗಿದೆ ನೋಡಿ. ನಿನ್ನಲ್ಲಿ ನಿನಗೆ ವಿಶ್ವಾಸವಿರಬೇಕು. ಹೇಳಿ ಎಲ್ಲರೂ. ಇಷ್ಟೇ ಜ್ವರ ಹೇಳೋದಕ್ಕೆ ಬರುತ್ತಾ? ಏನು ಹಂಗಂದ್ರೆ
ನನ್ನಲ್ಲಿ ನನಗೆ ವಿಶ್ವಾಸ ಇರಬೇಕು, ಶ್ರದ್ಧೆ ಇರಬೇಕು, ನಂಬಿಕೆ ಇರಬೇಕು ಅಂದ್ರೆ ಏನು? ಯಾರಾದ್ರೂ ಹೇಳ್ತೀರಿ? ಚೋಡು, ನಾನೇ ಹೇಳ್ತೀನಿ. ಹಂಗಂದ್ರೆ ನಾವು ಇರ್ತೀವಲ್ಲ ಸ್ಟೂಡೆಂಟ್, ಈಗ ನಾನು 10ನೇ ಕ್ಲಾಸ್ ಹುಡುಗ, 9ನೇ ಕ್ಲಾಸ್ ಹುಡುಗಿ ಯಾರೋ ಇದ್ದೀನಿ ಅಂತ ಇಟ್ಕೊ. ನನ್ನ ತಲೆಯೊಳಗೆ ಏನು ವಿಚಾರ ಇರಬೇಕು ಅಂದ್ರೆ, ಯಾರು ಏನಾರ ಹೇಳಲಿ, ಯಾರು ಏನಾದರೂ ಅನ್ಲಿ, ನನ್ನನ್ನು ಸೋಲ್ಸೋದಕ್ಕೆ ಮಾತ್ರ ಯಾರ ಕೈಲೂ ಆಗೋದಿಲ್ಲ ಅನ್ನುವಂಥದ್ದೊಂದು ವಿಶ್ವಾಸ ಇರಬೇಕು ಒಳಗಡೆ. ನಾನು ಗೆಲ್ತೀನಿ, ನಾನು ಪ್ರಯತ್ನ ಮಾಡ್ತೀನಿ, ನನ್ನ ತಪ್ಪುಗಳನ್ನು ನಾನು ಪಡಿಸ್ಕೋತೀನಿ, ಇನ್ನೂ ಸ್ವಲ್ಪ ಸುಧಾರಿಸೋದಕ್ಕೆ ಏನೇನು ಮಾಡಬೇಕೋ, ಇನ್ನೂ ಗೆಲ್ಲೋದಕ್ಕೆ ಏನೇನು ಪ್ರಯತ್ನ ಮಾಡಬೇಕೋ ಅದನ್ನೆಲ್ಲ ಜೋಡಿಸ್ಕೊಂಡು ನಾನು ತುಂಬ ಎತ್ತರಕ್ಕೆ ಬೆಳೆಯೋ ಪ್ರಯತ್ನ ಮಾಡ್ತೀನಿ ಅನ್ನೋ ನಂಬಿಕೆ ನಮ್ಮೊಳಗಡೆ ಇದ್ದರೆ, ಶ್ರದ್ಧೆ ನಮ್ಮೊಳಗಡೆ ಇದ್ದರೆ, ನಮ್ಮನ್ನು ಸೋಲ್ಸೋದಕ್ಕೆ ಜಗತ್ತಿನಲ್ಲಿ ಯಾರ ಕೈಲೂ ಆಗೋದಿಲ್ಲ. ಒಂದು ವೇಳೆ ನಮಗೆ ನಮ್ಮ ಮೇಲೆ ನಂಬಿಕೆ ಇಲ್ಲ ಅಂದರೆ ಬೇರೆ ಯಾರು ಹೊರಗಡೆಯಿಂದ ಬಂದು ಏನು ಹೇಳಿದರೂ ಪ್ರಯೋಜನ ಆಗೋದಿಲ್ಲ. ನಮ್ಮ ಮೇಲೆ ನಮ್ಗೆ ನಂಬಿಕೆ ಇತ್ತು ಅಂದರೆ ಹೊರಗಡೆಯಿಂದ ಯಾರೂ ನಮ್ಗೆ ಸಪೋರ್ಟ್ ಮಾಡದೇ ಇದ್ರೂ ನಮ್ಮನ್ನು ಸೋಲ್ಸೋದಕ್ಕೆ ಯಾರ ಕಡೆಯಿಂದನೂ ಆಗೋದಿಲ್ಲ. ಈ ಜಗತ್ತಿನಲ್ಲಿ ಯಾರು ಗೆಲ್ತಾರೆ ಗೊತ್ತಾ? ಯಾರು ಶ್ರೀಮಂತ ತಂದೆ ತಾಯಿಯ ಮಕ್ಕಳಿದ್ದಾರೋ ಅವ್ರು ಗೆಲ್ಲೋದಿಲ್ಲ. ಯಾರು ತುಂಬ ದೊಡ್ಡ ಶಾಲೆಯಲ್ಲಿ ಕಲಿತಾರೋ ಅವರು ಗೆಲ್ಲೋದಿಲ್ಲ. ಯಾರು ಹುಟ್ಟಿನಿಂದ ಅದೃಷ್ಟ ಮಾಡಿರ್ತಾರೋ ಅವರು ಗೆಲ್ಲೋದಿಲ್ಲ. ಯಾರಿಗೆ ಬೇಕಾಗಿದ್ದೆಲ್ಲ ಸಿಗುತ್ತೋ ಅವರು ಗೆಲ್ಲೋದಿಲ್ಲ. ಯಾರು ಗೆಲ್ತಾರೆ ಅಂದರೆ ಯಾರಿಗೆ ತನ್ನಲ್ಲಿ ವಿಶ್ವಾಸ ಇರುತ್ತೋ ಅವರು 100ಕ್ಕೆ 100 ಗೆಲ್ತಾರೆ. ಇಂಗ್ಲಿಷ್ನಲ್ಲಿ ಒಂದು ಮಾತಿದೆ, ಸ್ವಾಮಿ ವಿವೇಕಾನಂದರು ಹೇಳಿರೋದು, ದ ಹಿಸ್ಟರಿ ಆಫ್ ದ ವರ್ಲ್ಡ್ ಈಸ್ ದ ಹಿಸ್ಟರಿ ಆಫ್ ಫ್ಯೂ ಮೆನ್, ದೋಸ್ ಹೂ ಬಿಲೀವ್ ದೆಮ್ಸೆಲ್ಫ್. ಯಾರಿಗೆ ತಮ್ಮಲ್ಲಿ ವಿಶ್ವಾಸ ಇರುತ್ತೋ ಅವರು ಮಾತ್ರ ಜಗತ್ತಿನಲ್ಲಿ ಇತಿಹಾಸವನ್ನು ನಿರ್ಮಾಣ ಮಾಡುತ್ತಾರೆಯೇ ವಿನಃ ವಿಶ್ವಾಸ ಇರದೇ ಇರೋರು, ನಂಬಿಕೆ ಇರದೇ ಇರೋರು, ಶ್ರದ್ಧೆ ಇರದೇ ಇರೋರು ಯಾವತ್ತೂ ಇತಿಹಾಸವನ್ನು ನಿರ್ಮಾಣ ಮಾಡೋದಿಲ್ಲ. ಈ ಜಗತ್ತಿನಲ್ಲಿ ಯಾರ್ಯಾರು ಇತಿಹಾಸ ನಿರ್ಮಾತೃಗಳಿದ್ದಾರೋ ಅವರು ಎಲ್ಲರ ಜೀವನವನ್ನು ಸೂಕ್ಷ್ಮವಾಗಿ ಅವಲೋಕನ ಮಾಡಿದರೆ ನಮಗಿದು ಗೊತ್ತಾಗ್ತದೆ. ಅವ್ರಿಗೆ ತುಂಬ ಶ್ರದ್ಧೆ ಇತ್ತು. ವಿವೇಕಾನಂದರದ ಇನ್ನೊಂದು ಮಾತಿದೆ, ಫೇತ್ ಈಸ್ ದ ಸೀಕ್ರೆಟ್ ಆಫ್ ಆಲ್ ಗ್ರೇಟ್ ಥಿಂಗ್ಸ್. ಶ್ರದ್ಧೆಯೇ ಯಶಸ್ಸಿನ ಮೂಲ, ವಿಶ್ವಾಸವೇ ಯಶಸ್ಸಿನ ಮೂಲ, ನಂಬಿಕೆಯೇ ಗೆಲುವಿನ ಸೂತ್ರ. ಒಮ್ಮೆ ಒಂದು ಊರೊಳಗಡೆ ಒಬ್ಬ ಬಲೂನ್ ಸೆಲ್ಲರ್ ಇದ್ದ. ಬಲೂನ್ ಸೆಲ್ಲರ್ ಅಂದ್ರೆ ಗೊತ್ತಾ? ಏನು ಹೇಳಿ? ಪುಗ್ಗ ಮಾರೋ. ಅವನ ಕೆಲಸ ಏನು ಅಂದರೆ ದಿನ ಮುಂಜಾನೆ ಮಾರ್ಕೆಟಿಗೆ ಹೋಗೋದು, ಬಾಜಾರ್ಗೆ ಹೋಗೋದು, ಬಲೂನ್ ಮಾರೋದು, ಬಂದಿರೋ ದುಡ್ಡೊಳಗಡೆ ಸಂತೆ ತಂದು ಮನೆ ನಡೆಸು. ಅವನು ಯಾವಾಗ ಮಾರ್ಕೆಟಿಗೆ ಹೋಗ್ತಿದ್ನೋ ಅವನು ನೋಡಿದರೆ ಸಣ್ಣ ಸಣ್ಣ ಹುಡುಗರೆಲ್ಲ ಓಡೋಡಿ ಬಂದು ಬಲೂನ್ ಖರೀದಿ ಮಾಡ್ತಿದ್ರು. ಯಾವಾಗ ಬಲೂನ್ ಖರೀದಿ ಮಾಡೋರು ಕಡಿಮೆ ಆಗ್ತಾರೋ ಅವಾಗ ಅವ ಒಂದು ಉಪಾಯ ಮಾಡ್ತಿದ್ದ. ಏನು ಮಾಡ್ತಿದ್ದ ಅಂದರೆ ಬಲೂನ್ ತಗೊಂಡು ಅದರೊಳಗಡೆ ಹೀಲಿಯಂ ಹಾಕಿ ಬೇರೆ ಬೇರೆ ಕಲರ್ ಬಲೂನ್ನ ಮೇಲೆ ಬಿಡ್ತಿದ್ದ. ಹೀಲಿಯಂ ಹಾಕಿದ ಬಲೂನ್ ಏನಾಗ್ತದೆ? ಎತ್ತರ ಹಾರಿ ಹೋಗ್ತದೆ. ಯಾವಾಗ ಮೇಲೆ ಹಾರೋ ಬಲೂನ್ ಕಾಣಿಸ್ತಿದ್ವು ಅವಾಗ ಹೆಚ್ಚಿಗೆ ಜನ ಬಂದು ಖರೀದಿ ಮಾಡ್ತಿದ್ರು. ಒಂದಿನ ಹಂಗೆ ಮಾಡಿದ, ಹೀಲಿಯಂ ತುಂಬಿ ಬಲೂನ್ ಎಲ್ಲ ಹಾರಿಬಿಟ್ಟ. ಭಾಳ ಜನ ಬಂದು ಬಲೂನ್ ಖರೀದಿ ಮಾಡ್ತಿದ್ರು. ಆ ಸಂತೆಯೊಳಗಡೆ, ಮಾರ್ಕೆಟ್ ಒಳಗಡೆ ಒಬ್ಬ ಬಡೂರು ಹುಡುಗಿದ್ದ. ಪಾಪ ಅವ್ರ ಅಪ್ಪ ಅಮ್ಮ ಕಲ್ತಿರ್ಲಿಲ್ಲ, ಸಾವುಕಾರ ಇರಲಿಲ್ಲ, ಒಳ್ಳೆ ಮನೆ ಇರಲಿಲ್ಲ, ಮೈ ಮೇಲೆ ಹಾಕೊಳ್ಳೋದಕ್ಕೆ ಒಳ್ಳೆ ಬಟ್ಟೆ ಇರಲಿಲ್ಲ. ಅವನ ತಲೆಯೊಳಗೆ ಏನೋ ವಿಚಾರ ಬಂತು. ಅವನು ಸಾವಕಾಶ ಈ ಬಲೂನ್ ಮಾರೋವನ ಹತ್ರ ಬಂದ. ಬಲೂನ್ ಮಾರೋ ಮುಂದೆ ಮಾಡಿ ಮಾರ್ತಿದ್ದ. ಆ ಹುಡುಗ ಹಿಂದೆ ಸಾವಕಾಶ ಅವನ ಅಂಗಿ ಜಗ್ಗಿದ. ಇವ ವಾಪಸ್ ಹಿಂಗೆ ನೋಡಿದ, ಏನು ಅಂತ ಕೇಳಿದ. ಪಾಪ ಆ ಹುಡುಗನಿಗೆ ಹೆದರಿಕಿತ್ತು. ಕೇಳಿದ್ರೆ ಏನು ಅನ್ಕೊಳ್ತಾನೋ ಏನು ಅಂತ ಅಂಜಿಕಿತ್ತು, ಭಯ ಇತ್ತು. ಆ ಹುಡುಗನ ಬಲೂನ್ ಸೆಲ್ಲರ್ ಕೇಳ್ದ, ಏನು ಅಂತ ಕೇಳ್ದ. ಬಲೂನ್ ಸೆಲ್ಲರ್ಗೆ ಆ ಹುಡುಗ ಹೇಳ್ದ, ಅಂಕಲ್ ನಂದೊಂದು ಸಣ್ಣ ಪ್ರಶ್ನೆ ಇದೆ ಕೇಳಿ ಅಂದ. ಕೇಳು ಅಂದ. ಆ ಹುಡುಗ ಕೇಳ್ದ,
ಅಂಕಲ್ ಅಲ್ಲಿ ಮೇಲೆ ಕಲರ್ ಕಲರ್ ಬಲೂನ್ ಹಾರ್ತಿದಾವಲ್ಲ, ಹಂಗೆ ಕರಿ ಕಲರ್ ಬಲೂನ್ ಬಿಟ್ಟರು ಹಾರ್ತದೇನು ಅಂತ ಕೇಳಿದ. ಪ್ರಶ್ನೆ ಚಂದ ಕೇಳಿಸ್ಕೋಬೇಕು. ಕರಿ ಕಲರ್ ಬಲೂನ್, ಬ್ಲ್ಯಾಕ್ ಕಲರ್ ಬಲೂನ್ ಬಿಟ್ರೆ ಹಾರ್ತದೇನು ಅಂತ ಕೇಳಿದ. ಆ ಅಂಕಲ್ಗೆ ಆ ಹುಡುಗನ ಮಾತು ವಿಶೇಷ ಅನಿಸ್ತು. ಹುಡುಗ ಬಡವ್ರ ಹುಡುಗಿದ್ದ, ಮೈ ಮೇಲೆ ಮುದ್ದೆ ಮುದ್ದೆ ಆದ ಅರಿವಿತ್ತು. ಆದ್ರೆ ಹುಡುಗನ ಒಳಗಡೆ ಏನೋ ಒಂದು ಸ್ಥೈರ್ಯ ಇತ್ತು, ವಿಶೇಷ ಗುಣ ಇತ್ತು. ಸಾವಕಾಶ ಹುಡುಗನ ಕರೆದು ಎತ್ತರದ ಕಟ್ಟೆ ಮೇಲೆ ಕುಂಡ್ರಿಸಿ ಮುಖ ಒರೆಸಿ ಒಂದು ಗ್ಲಾಸ್ ನೀರು ಕೊಟ್ಟು ಕುಡಿಸಿ ಅಂಕಲ್ ಒಂದು ಮಾತು ಹೇಳ್ದ. ಭಾಳ ಚಂದ ಮಾತು ಹೇಳ್ದ ಅಂಕಲ್. ಅಂಕಲ್ ಏನು ಹೇಳ್ದ ಅಂದರೆ, ನೋಡು, ಬಲೂನ್ ಮೇಲೆ ಹಾರಿ ಹೋಗಿದವಲ್ಲ, ಎತ್ತರ ಎತ್ತರ ಇದಾವಲ್ಲ, ಎಲ್ಲರೂ ತಲೆ ಎತ್ತಿ ನೋಡ್ತಾ ಇದ್ದಾರಲ್ಲ, ಆ ಹಾರಿ ಎತ್ತರಕ್ಕೆ ಹೋಗಿ ಕಂಗೊಳಿಸ್ತಾ ಇರೋದಕ್ಕೆ ಬಲೂನಿನ ಕಲರ್ ಕಾರಣ ಅಲ್ಲ. ಬಲೂನ್ ಯಾಕೆ ಹಾರಿ ಹೋಗಿದೆ ಎತ್ತರಕ್ಕೆ ಅಂದ್ರೆ ಬಲೂನಿನ ಒಳಗಡೆ ಇರುವಂಥ ವಸ್ತುವಿನಿಂದ ಹಾರಿ ಹೋಗಿದೆಯೇ ವಿನಃ ಕಲರ್ನಿಂದ ಬಲೂನ್ ಹಾರಿ ಹೋಗಿಲ್ಲ ಅಂದ. ಪಾಪ ಹುಡುಗ ಸಣ್ಣವಿದ್ದ, ಇದೇನು ತಿಳಿಲಿಲ್ಲ. ಅಂಕಲ್ ನನಗೇನು ಅದು ಅರ್ಥನೇ ಆಗಲಿಲ್ಲ, ಬಿಡಿಸಿ ಹೇಳ್ತೀರೇನು ಅಂತ ಹುಡುಗ ಕೇಳ್ದ. ಅವಾಗ ಅಂಕಲ್ ಹೇಳಿದ್ರು, ನೋಡೋ, ಒಬ್ಬ ಮನುಷ್ಯ ದೊಡ್ಡವನಾಗಬೇಕಾದ್ರೆ, ಗೆಲ್ಲಬೇಕಾದ್ರೆ, ಯಶಸ್ಸು ಸಾಧಿಸಬೇಕಾದ್ರೆ, ನನಸು ಮಾಡ್ಕೋಬೇಕಾದ್ರೆ ಅವನ ಹತ್ರ ಏನಿದೆ ಅನ್ನೋದಕ್ಕಿಂತ ಅವನ ಒಳಗಡೆ ಏನಿದೆ ಅನ್ನೋದು ಬಹಳ ಮುಖ್ಯ. ಯಾರಿಗೆ ಎದೆ ಒಳಗಡೆ ಛಲ ಇರುತ್ತೋ, ವಿಶ್ವಾಸ ಇರುತ್ತೋ, ಶ್ರದ್ಧೆ ಇರುತ್ತೋ, ನಂಬಿಕೆ ಇರುತ್ತೋ, ಅವ್ರು ಯಾರಾದರೂ ಒಂದಲ್ಲ ಒಂದು ದಿನ ಗೆದ್ದೇ ಗೆಲ್ತಾರೆ, ಗೆಲ್ಲಲೇಬೇಕು ಅಂತ ಅಂಕಲ್ ಹೇಳ್ದ. ಇದರ ಅರ್ಥ ಏನು ಅಂದ್ರೆ, ಇನ್ನೊಂದ್ಸರಿ ಜೋರಾಗಿ ಚಪ್ಪಾಳೆ ತಟ್ತೀರಿ? ನೀವು ಯಾಕೆ ಚಪ್ಪಾಳೆ ತಟ್ಟಿದ್ರಿ ಮೊದಲನೇ ಸರಿ? ಅಲ್ಲಿ ಯಾರೋ ಒಬ್ರು ತಟ್ಟಿದ್ರು, ಗೊತ್ತಿಲ್ಲ. ಯಾಕೆ ಚಪ್ಪಾಳೆ ತಟ್ಟಿದ್ರಿ? ನೀವು ಯಾಕೆ ಚಪ್ಪಾಳೆ ತಟ್ಟಿದ್ರಿ? ಹಿಂದೆ ಹೊಡೆದ್ರು ಅಂತ ಮುಂದೆ ಹೊಡೆದ್ರಿ ಅಲ್ಲ, ನೀವು ಯಾಕೆ ಚಪ್ಪಾಳೆ ತಟ್ಟಿದ್ರಿ? ಆತಗಿಂದ ಬಂತು ಸರಿ. ಯಾಕೆ ಚಪ್ಪಾಳೆ ತಟ್ಟಿದ್ರಿ? ಯಾಕೆ ಚಪ್ಪಾಳೆ ತಟ್ಟಿದ್ರಿ? ಯಾಕೆ ಚಪ್ಪಾಳೆ ತಟ್ಟಿದ್ರಿ? ಯಾರಾದರೂ ಒಬ್ರು ಹೇಳ್ತೀರಿ ಯಾಕೆ ಚಪ್ಪಾಳೆ ತಟ್ಟಿದ್ರಿ? ಯಾರೂ ಹೇಳೋದಿಲ್ಲ. ಚಪ್ಪಾಳೆ ಆದರೂ ತಟ್ಟಿದ್ರಿ ಅಲ್ಲ, ಯಾಕೆ ತಟ್ಟಿದ್ರಿ? ಯಾಕೆ ತಟ್ಟಿದ್ರಿ? ಯಾರೋ ತಟ್ಟಿದ್ರಿ ಅಂತ ತಟ್ಟಿದ್ರಿ? ಹಿಂಗೆ ಯಾರೋ ಮಾಡಿದೆವು ಅಂತ ನಾವು ಮಾಡಿದರೆ ನಾವು ಹಿಂದೆ ಬಿದ್ದು ಬಿಡ್ತೇವೆ. ಕಥೆ ಚೆನ್ನಾಗಿತ್ತು ಅಂತ ಹೊಡೆದಿರಲ್ಲ, ಕಥೆ ಚೆನ್ನಾಗಿತ್ತು ಅಂತ ಹೊಡೆದಿರೋ, ಕಥೆದ ಮೆಸೇಜ್ ಚೆನ್ನಾಗಿತ್ತು ಅಂತ ಹೊಡೆದಿರೋ. ಕಥೆದ ಮೆಸೇಜ್ ಏನಿತ್ತು? ಗೆಲ್ಲಬೇಕಾದ್ರೆ, ಯಶಸ್ಸು ಸಾಧಿಸಬೇಕಾದ್ರೆ, ದೊಡ್ಡ ವ್ಯಕ್ತಿ ಆಗಬೇಕಾದ್ರೆ ನಮ್ಮ ತಂದೆ ತಾಯಿ, ನಮ್ಮ ಹುಟ್ಟು, ನಮ್ಮ ಊರು, ನಮ್ಮ ಬ್ಯಾಕ್ಗ್ರೌಂಡ್ ಇಂಪಾರ್ಟೆಂಟ್ ಅಲ್ಲ. ಏನು ಇಂಪಾರ್ಟೆಂಟು? ಏನು ಇಂಪಾರ್ಟೆಂಟು? ಏನು ಇಂಪಾರ್ಟೆಂಟು? ಛಲ ಇಂಪಾರ್ಟೆಂಟ್. ಛಲ ಯಾರಿಗಿರುತ್ತೋ ಅವ್ರನ್ನ ಸೋಲಿಸುವಂಥ ಶಕ್ತಿ ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಆಲ್ಡಸ್ ಹಕ್ಸ್ಲಿ ಅಂತ ಒಬ್ಬ ವ್ಯಕ್ತಿ ಇದ್ದಾರೆ. ಅವರೊಂದು ಮಾತು ಹೇಳಿದ್ದಾರೆ, ಎಷ್ಟು ಚಂದ ಮಾತಿದೆ ನೋಡಿ. ಸ್ವಪ್ರಯತ್ನದಿಂದ ಸರ್ವತೋಮುಖ ಏಳಿಗೆಯನ್ನು ಸಾಧಿಸಬಲ್ಲ ಒಬ್ಬನೇ ಒಬ್ಬ ವ್ಯಕ್ತಿ ಈ ಜಗತ್ತಿನಲ್ಲಿ ಇದ್ದಾನೆ. ಲಿಸನ್ ದಿಸ್ ಕೇರ್ಫುಲಿ, ಬಹಳ ಕಾಳಜಿಯಿಂದ ಕೇಳಿಸ್ಕೋಬೇಕು. ಈ ಜಗತ್ತಿನಲ್ಲಿ ಯಾರು ಗೆಲ್ತಾರೆ ಅಂದ್ರೆ, ಯಾರು ಸ್ವಂತ ಪ್ರಯತ್ನದಿಂದ ತಾನು ಪ್ರಯತ್ನ ಮಾಡಬೇಕು, ತಾನು ಕೆಲಸ ಮಾಡಬೇಕು, ತಾನು ಕನಸು ಕಾಣಬೇಕು. ಯಾರು ಅಂಥವ್ರಿದ್ದಾರೋ ಅವ್ರು ಮಾತ್ರ ಈ ಜಗತ್ತಿನಲ್ಲಿ ಯಶಸ್ಸನ್ನು ಸಾಧಿಸ್ತಾರೆ ವಿನಃ ಬಾಕಿಯವ್ರು ಯಾರು ಯಶಸ್ಸನ್ನು ಸಾಧಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಪ್ರೀತಿಯ ಸೋದರ ಸೋದರಿಯರೇ, ಗೆಲ್ಲುವುದಕ್ಕೆ ಮಾಡಬೇಕಾದ ಮೊದಲನೇ ಕೆಲಸ ಯಾವುದು ಅಂದರೆ, ನಮ್ಮ ಮೇಲೆ ನಮಗೆ ಯಾರು ಏನಾದರೂ ಹೇಳಿ, ನಿನ್ನ ಕೈಲಿ ಆಗೋದಿಲ್ಲ ಕಣೋ, ನೀನ್ ಗೆಲ್ಲಲ್ಲ ಕಣಮ್ಮ, ದೇವ್ರು ಬಂದ್ರು ನೀನು ಉದ್ಧಾರ ಮಾಡೋದಕ್ಕಾಗೋದಿಲ್ಲ ಅಂತ ಯಾರು ಏನಾದರೂ ಹೇಳಿ, ಒಳಗಡೆ ಒಂದು ಥರ್ಸ್ಟ್ ಇರ್ಬೇಕು, ದಾಹ ಇರ್ಬೇಕು, ಕನಸಿರ್ಬೇಕು. ಎಂಥ ಕನಸಿರ್ಬೇಕಂದ್ರೆ ನಾಳೆ ಎಲ್ಲರೂ ನಮ್ಮನ್ನು ತಲೆ ಎತ್ತಿ ನೋಡ್ಬೇಕು, ಹಾಗೆ ಬೆಳಿಬೇಕು ಅನ್ನೋ ಹಸಿವು ನಮ್ಮೊಳಗಡೆ ಇದ್ರೆ 100ಕ್ಕೆ 100 ನಾವು ಗೆಲ್ತೀವಿ. ಎರಡನೇ ಮಾತು ಹೇಳಿ, 3 ಹೇಳ್ತೀನಿ ಅಂತ ಹೇಳಿದ್ನಲ್ಲ. ಎರಡನೇದು,
ಅತ್ಯಂತ ಎತ್ತರದ ಗುರಿ ಇರಬೇಕು. ಏನಿರಬೇಕು? 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 ನಾವು ಎಂಥ ಗುರಿ ಇಟ್ಕೋಬೇಕು ಅಂದ್ರೆ, ಎಂಥ ಕನಸು ಇಟ್ಕೋಬೇಕು ಅಂದ್ರೆ ದೊಡ್ಡ ದೊಡ್ಡ ಕನಸುಗಳನ್ನ ಇಟ್ಕೋಬೇಕು. ಈ ಜಗತ್ತಿನಲ್ಲಿ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ. ಏನಾದರೂ ಅಸಾಧ್ಯ ಅನ್ನೋದು ಇದೆಯಾ? ಅಸಾಧ್ಯ ಅನ್ನೋದು ಇದೆಯಾ? ಅದರೊಳಗೆ ಮನುಷ್ಯನಾದವನಿಗೆ ಸರಿಯಾದ ಪ್ರಯತ್ನ ಮಾಡಿದರೆ, ಉತ್ಸಾಹ ತುಂಬಿದ ಪ್ರಯತ್ನ ಮಾಡಿದರೆ ಜಗತ್ತಿನಲ್ಲಿ ಏನು ಬೇಕಾದ ಸಾಧಿಸಬಹುದು. ಈಗ ಒಂದು ವಾರದ ಹಿಂದೆ ಒಂದು ಸಾಧನೆ ಆಯಿತು. ಏನು ಸಾಧನೆ ಅಂದರೆ, ಅತಿ ಸಣ್ಣ ವಯಸ್ಸಿನ ಹುಡುಗಿ ಒಬ್ಬಾಕೆ ಪೈಲಟ್ ಆದರು, ವಿಜಯಪುರದವರು. ಓದಿದ್ದೀರಾ ಪೇಪರ್? ನಿಮಗೆ ಪೇಪರ್ ಓದೋ ರೂಢಿ ಇದೆಯಾ? ನ್ಯೂಸ್ ಪೇಪರ್ ಓದ್ತೀರಿ? ಪುಸ್ತಕ ಆದರೂ ಓದ್ತೀರಿ? ಓದೋ ಹವ್ಯಾಸ ಯಾರಿಗಿಲ್ವೋ ಅವರು ವಿದ್ಯಾರ್ಥಿನೇ ಅಲ್ಲ. ಪುಸ್ತಕಗಳನ್ನು, ಪತ್ರಿಕೆಗಳನ್ನು, ಸಾಮಾನ್ಯ ಜ್ಞಾನದ ಪುಸ್ತಕಗಳನ್ನು, ಜೀವನ ಚರಿತ್ರೆಗಳನ್ನು, ಪ್ರೇರಣಾದಾಯಿ ಕಥೆಗಳನ್ನು ಓದೋ ಹವ್ಯಾಸವನ್ನು ಬೆಳೆಸ್ಕೋಬೇಕು. ಬಹಳ ಜನ ವಿದ್ಯಾರ್ಥಿಗಳು ಮಾಡೋ ದೊಡ್ಡ ತಪ್ಪೇನು ಗೊತ್ತೇನು? ಓದೋದೇ ಇಲ್ಲ. ಸ್ವಲ್ಪ ಓದೋದಂದ್ರೆ ಏನು ಓದ್ತಾರೆ? ಪ್ರಶ್ನೋತ್ತರಗಳನ್ನು ಓದ್ತಾರೆ. ಪ್ರಶ್ನೋತ್ತರ ಗಿಳಿನೂ ಓದ್ತದೆ. ಪ್ರಶ್ನೋತ್ತರ ಓದೋದು ಓದಲ್ಲ, ನಮ್ಮ ಜ್ಞಾನ ವಿಕಾಸ ಮಾಡುವಂಥ ಸಂಗತಿಗಳನ್ನು ಓದಬೇಕು. ಅಟ್ಲೀಸ್ಟ್ ಒಂದು ವರ್ಷಕ್ಕೆ ಒಂದು 5 ಪುಸ್ತಕ ಆದರೂ ಓದಬೇಕು, 100 ಪುಟದ್ದು. 5 ಪುಸ್ತಕ 100 ಪುಟದ್ದು ಓದಕ್ಕೆ ಆಗದೆ ಇದ್ರೆ 50 ಪುಟದ್ದು ಒಂದು 10 ಪುಸ್ತಕ ಆದರೂ ಓದಬೇಕು. ಎಷ್ಟು ಪುಸ್ತಕ ಇದಾವೆ ಗೊತ್ತಾ? ಒಂದೊಂದು ಪುಸ್ತಕ ಓದಿದ್ರೆ ನಮ್ಮ ಜೀವನ ಬದಲಿ ಆಗ್ತದೆ. ಅಂಥ ಪುಸ್ತಕ ಇದಾವೆ, ಓದಬೇಕು. ಖಾಲಿ ಸಮಯ ಇದ್ದಾಗ, ಸೂಟಿ ಇದ್ದಾಗ ಓದೋದನ್ನು ರೂಢಿ ಮಾಡಿಕೊಂಡ್ರೆ ನಮ್ಮ ವ್ಯಕ್ತಿತ್ವದಲ್ಲಿ ಬದಲಾವಣೆಗಳಾಗ್ತವೆ, ನಮ್ಮ ಸ್ವಭಾವದಲ್ಲಿ ಬದಲಾವಣೆ ಆಗ್ತದೆ, ನಮ್ಮ ಗುಣಗಳಲ್ಲಿ ಬದಲಾವಣೆ ಆಗ್ತದೆ. ಓದು ಅಂಥ ಕೆಲಸವನ್ನು ಮಾಡಿಸ್ತದೆ. ಸಾಮಾನ್ಯ ಹಳ್ಳಿಯಲ್ಲಿ ಹುಟ್ಟಿದ ಬಡವರ ಮನೆ ಒಬ್ಬ ಹುಡುಗಿ ಇಡೀ ಭಾರತ ದೇಶದಲ್ಲೇ ಯಾರೂ ಮಾಡಲಾರದ ಸಾಧನೆಯನ್ನು ಮಾಡಿದಾಳೆ. ವಿಮಾನ ಹಾರಾಟ ಮಾಡೋ ಕೆಲಸ ಮಾಡಿದಾಳೆ. ಇದೇನು ಸಣ್ಣ ವಿಷಯನ? ಆಕೆನ್ ಕೇಳಿದ್ರು ಟಿವಿಯವರು, ಪೇಪರ್ನವರು ಹೋಗಿ, ಅಲ್ಲ ನಿನಗೆ ಯಾಕೆ ಈ ಸಾಧನೆ ಮಾಡಬೇಕು ಅನ್ನೋದು ಸಾಧ್ಯ ಆಯಿತು, ಹೆಂಗೆ ಸಾಧ್ಯ ಆಯಿತು? ಅದಕ್ಕೆ ಆ ಹುಡುಗಿ ಹೇಳಿದ್ಲು, ನಾನು ಸಣ್ಣ ಹುಡುಗಿ ಇದ್ದಾಗಲೇ ಡಿಸೈಡ್ ಮಾಡಿಬಿಟ್ಟಿದ್ದೆ. ಏನು ಡಿಸೈಡ್ ಮಾಡಿದ್ದೆ ಅಂದರೆ, ಯಾರೂ ಮಾಡಲಾರದ ಕೆಲಸ ನಾನು ಮಾಡಬೇಕು, ದೊಡ್ಡ ಕೆಲಸ ಮಾಡಬೇಕು. ನಾನು ಮಾಡೋ ಕೆಲಸದಿಂದ ನಮ್ಮ ಅಪ್ಪ ಅವನ ಕಿಮ್ಮತ್ತು ಹೆಚ್ಚಾಗಬೇಕು, ನನ್ನ ಬೆಲೆ ಹೆಚ್ಚಾಗಬೇಕು, ಸಮಾಜದೊಳಗಡೆ ಒಂದು ಸ್ಟೇಟಸ್ ಬರಬೇಕು. ಅಂಥದ್ದೊಂದು ಕನಸು ನಾನು ಇಟ್ಕೊಂಡಿದ್ದೆ, ಎತ್ತರದ ಗುರಿ ಇಟ್ಕೊಂಡಿದ್ದೆ. ಆ ಗುರಿ ಮುಟ್ಟೋದಕ್ಕೆ ಏನು ಬೇಕೋ ಆ ತಯಾರಿನೆಲ್ಲ ಮಾಡ್ತಿದ್ದೆ. ಇವತ್ತು ನಾನು ಅತ್ಯಂತ ಯಶಸ್ವಿ ವ್ಯಕ್ತಿಯಾಗಿದ್ದೀನಿ ಅಂತ ಹೇಳಿದ್ರು. ಅಮೇರಿಕಾದಲ್ಲಿ ಒಬ್ಬ ಹುಡುಗಿ ಇದ್ದಾಳೆ. ಮನೆಗೆ ಹೋಗಿ ಮೊಬೈಲಲ್ಲಿ ನೋಡಿ, ಜೆಸ್ಸಿಕಾ ಫಾಕ್ಸ್ ಅಂತ ಆಕೆ ಹೆಸರು. ಏನು ಹೆಸರು? JESSICAFOX, ಜೆಸ್ಸಿಕಾ ಫಾಕ್ಸ್. ನೆನಪುಳಿತದೆ? ನೆನಪುಳಿತದೆ? ಹೇಳಿ ಜೋರಾಗಿ. ಜೆಸ್ಸಿಕಾ ಫಾಕ್ಸ್. ಏನು ಆಕೆ ವಿಶೇಷ ಅಂದರೆ, ಇಡೀ ಅಮೆರಿಕ ದೇಶದಲ್ಲಿ ಆಕೆಯಷ್ಟು ಚೆನ್ನಾಗಿ ಕಾರು ಓಡಿಸೋದಕ್ಕೆ ಯಾರಿಗೂ ಬರೋದಿಲ್ಲ. ಇಡೀ ಅಮೆರಿಕ ದೇಶದಲ್ಲಿ ಆಕೆಯಷ್ಟು ಚೆನ್ನಾಗಿ ಹಾರ್ಮೋನಿಯಂ ನುಡಿಸೋದಕ್ಕೆ ಯಾರಿಗೂ ಬರೋದಿಲ್ಲ. ಇಡೀ ಅಮೆರಿಕ ದೇಶದಲ್ಲಿ ಆಕೆಯಷ್ಟು ಚೆನ್ನಾಗಿ ಸ್ವಿಮ್ಮಿಂಗ್ ಆಡೋದಕ್ಕೆ ಯಾರಿಗೂ ಬರೋದಿಲ್ಲ. ಇಡೀ ಅಮೆರಿಕ ದೇಶದಲ್ಲಿ ಆಕೆಯಷ್ಟು ಚೆನ್ನಾಗಿ ಕರಾಟೆ ಆಡೋದಕ್ಕೆ ಯಾರಿಗೂ ಬರೋದಿಲ್ಲ. ಅಷ್ಟೇ ಅಲ್ಲ, ಇಡೀ ಅಮೆರಿಕ ದೇಶದಲ್ಲಿ ಆಕೆಯಷ್ಟು ಚೆನ್ನಾಗಿ ವಿಮಾನ ಹಾರಿಸೋದಕ್ಕೆ ಯಾರಿಗೂ ಬರೋದಿಲ್ಲ. ಕಾರ್ ಓಡಿಸೋದು, ಕರಾಟೆ ಆಡೋದು, ಸ್ವಿಮ್ಮಿಂಗ್ ಮಾಡೋದು, ಹಾರ್ಮೋನಿಯಂ ನುಡಿಸೋದು, ವಿಮಾನ ಓಡಿಸೋದ್ರಲ್ಲಿ ಏನು ವಿಶೇಷ ಅಂತ ನಿಮ್ಗೆ ಅನಿಸಿರ್ಬೇಕು. ವಿಶೇಷ ಏನು ಅಂದರೆ, ಇಷ್ಟೆಲ್ಲ ಸಾಧನೆಗಳನ್ನು ಮಾಡಿದ ಜೆಸ್ಸಿಕಾ ಫಾಕ್ಸ್ಗೆ ಹುಟ್ಟಿದಾಗಿನಿಂದ 2 ಕೈಗಳಿಲ್ಲ. ಆರ್ಮ್ಲೆಸ್ ಗರ್ಲ್ ಇನ್ ದ ವರ್ಲ್ಡ್ ಹೂ ಕ್ಯಾನ್ ಫ್ಲೈ ಏರೋಪ್ಲೇನ್. 2 ಕೈ ಇಲ್ಲ, ವಿಮಾನ ಹಾರಿಸ್ತಾಳೆ. 2 ಕೈ ಇರಲಾರ್ದ ಹುಡುಗಿ ಒಬ್ಬಾಕೆ ವಿಮಾನ ಹಾರಿಸ್ತಾಳಂದ್ರೆ, ಕೈ ಕಾಲು ಮೂಗು ಬಾಯಿ ಚೆನ್ನಾಗಿರೋ ನಾವು ಯಾಕೆ ಚೆನ್ನಾಗಿ ಓದೋದಕ್ಕಾಗೋದಿಲ್ಲ ಅಂತ ಪ್ರಶ್ನೆ ಮಾಡ್ಕೋಬೇಕು ಅಲ್ಲ? ಆರ್ಮ್ಲೆಸ್ ಗರ್ಲ್. ಯಾರಿಗೆ ಕೈ ಇಲ್ವೋ ಆಕೆ ಹಾರ್ಮೋನಿಯಂ ನುಡಿಸ್ತಾಳೆ, ಕರಾಟೆ ಆಡಿಸ್ತಾಳೆ, ಈಜ್ತಾಳೆ ಅಂದರೆ, ಕೈ ಕಾಲು ಮೂಗು ಬಾಯಿ ದೇವರು ನಮಗೆ ಚೆನ್ನಾಗಿ ಕೊಟ್ಟಿದ್ದಾನೆ, ಒಳ್ಳೆ ತಂದೆ ತಾಯಿ ಕೊಟ್ಟಿದ್ದಾನೆ, ಒಳ್ಳೆ ಶಕ್ತಿ ಕೊಟ್ಟಿದ್ದಾನೆ, ಒಳ್ಳೆ ಶಾಲೆ ಕೊಟ್ಟಿದ್ದಾನೆ, ನಾವು ಯಾಕೆ ಕಲಿಬಾರ್ದು ಅಂತ ವಿಚಾರ ಮಾಡಬೇಕು. ಗೋಕಾಕಲ್ಲಿ ಒಬ್ಬ ಹುಡುಗಿ ಇದ್ದಾಳೆ, ಗೊತ್ತಾ? ಗೋಕಾಕ್
ಗೊತ್ತಾ ಗೋಕಾಕ್? ಎಲ್ಲಿದೆ ಗೋಕಾಕ್? ವೇರ್ ಈಸ್ ಗೋಕಾಕ್? ಅಲ್ಲಿ ಯಾರೋ ಬೇಕು ಕೈ ಮಾಡ್ತಿದ್ದಾಳೆ. ಇಲ್ಲಿ ಐತಿ ಗೋಕಾಕ್. ಗೋಕಾಕ್ ಎಲ್ಲಿದೆ? ಏನು ಉತ್ತರ ಹೇಳಬೇಕು? ಅಲ್ಲೊಬ್ಬ ಯಾರೋ ನಕ್ಕನು. ಎಲ್ಲಿದೆ? ಸಣ್ಣ ಪ್ರಶ್ನೆ, 2ನೇ ಕ್ಲಾಸ್ ಮಕ್ಕಳ ಪ್ರಶ್ನೆ. ಗೋಕಾಕ್ ಎಲ್ಲಿದೆ? ಎಲ್ಲಿದೆ? ಬೆಳಗಾವಿ ಜಿಲ್ಲೆಯಲ್ಲಿದೆ. ಮುಗಿತು. ಎಲ್ಲಿದೆ? ಗೋಕಾಕ್ದೇನು ವಿಶೇಷ? ಏನ್ ಫಾಲ್ಸ್? ನಾ ಹೇಳಿದ ಫಾಲ್ಸಾ? ಏನಿದೆ ಅಲ್ಲಿ? ಜಲಪಾತ ಇದೆ. ಮತ್ತೇನು ವಿಶೇಷ? ಶರಣಾರ್ಥಿ ದೇವ್ರೆ, ಕರ್ದಂಟು ವಿಶೇಷ ಅಂತೆ. ವೆರಿ ಗುಡ್. ಅದು ಯಾರು ಕರ್ದಂಟು ಮಾಡ್ಯಾರೋ, ಯಾವಾಗ ಮಾಡ್ಯಾರೋ ಗೊತ್ತಿಲ್ಲ. ಗೋಕಾಕ್ ಅನ್ನೋ ಹೆಸರು ಬಂದ ತಕ್ಷಣ ಕರ್ದಂಟು ಕಣ್ಣು ಮುಂದೆ ಬರ್ತದೆ. ಫಾಲ್ಸ್ ವಿಶೇಷ, ಕರ್ದಂಟು ವಿಶೇಷ. ಈ ಎರಡಕ್ಕಿಂತ ಇನ್ನೊಂದು ವಿಶೇಷ ಇದೆ, ಅದನ್ನ ನಾನು ಹೇಳ್ತೀನಿ. ಒಮ್ಮೆ ಹೋದಾಗ ಅವ್ರನ್ನ ಭೇಟಿ ಮಾಡಬೇಕು. ರಾಧಾನಂದಿ ಅಂತ ಒಬ್ಬ ಹುಡುಗಿ ಇದ್ದಾಳೆ ಗೋಕಾಕಲ್ಲಿ. ಕೇಳಿದ್ದೀರಾ? ಗೊತ್ತಾ ರಾಧಾನಂದಿ? ಗೊತ್ತಾ ಯಾರಿಗಾದ್ರು? ಗೊತ್ತಿಲ್ಲಲ್ಲ. ಆ ರಾಧಾನಂದಿ ಈಗ ಒಂದು 8, 9, 10 ವರ್ಷದ ಹಿಂದೆ ಗೋಕಾಕ್ ಒಳಗಡೆ SSLC ಓದ್ತಾ ಇದ್ದ ಹುಡುಗಿ. ಆಕೆಗೆ SSLC ಒಳಗಡೆ 83% ಬಂದಿತ್ತು. ಎಷ್ಟು ಬಂದಿತ್ತು? ಮತ್ತು ಶಿ ವಾಸ್ ದ ಟಾಪರ್ ಫಾರ್ ಹರ್ ಸ್ಕೂಲ್. ಆ ಶಾಲೆಗೆ ಆಕೆನೆ ಫಸ್ಟ್ ಇತ್ತು. ಗೋಕಾಕ್ ಒಳಗಡೆ PUC ಅಡ್ಮಿಷನ್ ತಗೊಂಡಳು. ಶಿ ಸೆಕ್ಯೂರ್ಡ್ 93+%. ಎಷ್ಟು ಹೇಳಿ? 93+. ಅಂಡ್ ಶಿ ವಾಸ್ ದ ಟಾಪರ್ ಫಾರ್ ಹರ್ ಕಾಲೇಜ್. ಡಿಗ್ರಿ ಅಡ್ಮಿಷನ್ ತಗೊಂಡ್ಲು ಗೋಕಾಕ್ ಒಳಗಡೆ. ಡಿಗ್ರಿ ಒಳಗಡೆ 3 ವರ್ಷ ಎಷ್ಟು ಚೆನ್ನಾಗಿ ಅಧ್ಯಯನ ಮಾಡಿದಳು ಅಂದ್ರೆ ಇಡೀ ಕಾಲೇಜ್ಗೆ ಆಕೆನೆ ಟಾಪರ್ ಇದ್ದ. ಆಮೇಲೆ BEd ಅಡ್ಮಿಷನ್ ತಗೊಂಡ್ಲು. BEd ಅಲ್ಲೂ ಟಾಪರ್ ಇದ್ದಳು. ಈಗ ಒಂದು ಶಾಲೆಯಲ್ಲಿ ಟೀಚರ್ ಅಂತ ಕೆಲಸ ಮಾಡ್ತಾಳೆ. ಹೆಸರೇನು? ರಾಧಾನಂದಿ. SSLC ಒಳಗಡೆ 83 ತಗೊಳ್ಳೋದು ಏನು ದೊಡ್ಡ ಮಾತು? ನಿಮ್ಮ ಸ್ಕೂಲ್ ಒಳಗಡೆ ಎಷ್ಟೋ ಜನ 618 ತಗೊಂಡಿದ್ದಾರೆ ಅಲ್ಲ? ಹೋದ ವರ್ಷ ಒಬ್ರು 625 ತಗೊಂಡಿದ್ರು. ಹೆಸರು ನೆನಪಿದೆಯಾ? ಹೋದ ವರ್ಷ ಯಾರು 625 ತಗೊಂಡಿದ್ರು ನೆನಪಿದೆಯಾ? ಕರ್ನಾಟಕ ರಾಜ್ಯದಲ್ಲಿ SSLC ಇರೋರು ಕೈ ಎತ್ತಿ. SSLC ಆಕ್ಚುಲಿ ನನ್ನ ಅಭಿಪ್ರಾಯ ಏನು ಅಂದ್ರೆ ಕೈ ಎತ್ತಿ, ಕೈ ಬಿಡಬೇಡಿ. ಎಲ್ಲ SSLC ಸ್ಟೂಡೆಂಟ್ಸ್ ಫಸ್ಟ್ ಡೇ ಕ್ಲಾಸಲ್ಲಿ ಆ ವರ್ಷ ಯಾರು ಟಾಪರ್ ಇರ್ತಾರೋ ಅವ್ರ ಹೆಸರು ಬರ್ಕೋಬೇಕು. ಮತ್ತು ಅದ್ರ ಕೆಳಗೆ ಬರಿಬೇಕು, ನಿನ್ನ ರೆಕಾರ್ಡ್ ನಾನು ಬ್ರೇಕ್ ಮಾಡ್ತೀನಿ ಅಂತ. ಅದಕ್ಕೆ ಕಾನ್ಫಿಡೆನ್ಸ್ ಅಂತ ಕರೀತಾರೆ. ಗೊತ್ತೈತಿ ನಿಮ್ಗೆ? ಯಾರು ಟಾಪರ್ ಇದ್ರು ಗೊತ್ತಿದೆ ಹೋದ ವರ್ಷ? ಅಂಕಿತಾ ಬಸಪ್ಪ ಮುಧೋಳ. SSLC ಒಳಗಡೆ 83, PUC ಒಳಗಡೆ 93, ಡಿಗ್ರಿ ಒಳಗಡೆ ಟಾಪರು, BEd ಒಳಗಡೆ ಟಾಪರು. ಇದ್ರೊಳಗಡೆ ಏನು ವಿಶೇಷ ಇದೆ ಅಂತ ನಿಮ್ಗೆ ಅನ್ಸಿರ್ಬೇಕು. ವಿಶೇಷ ಏನು ಅಂದ್ರೆ ರಾಧಾನಂದಿಗೆ ಹುಟ್ಟಿದಾಗಿನಿಂದ 2 ಮುಂಗೈ ಇಲ್ಲ. ಆರ್ಮ್ಲೆಸ್ ಗರ್ಲ್ ಇನ್ ದ ಕರ್ನಾಟಕ ಹೂ ಸೆಕ್ಯೂರ್ಡ್ ಆಲ್ವೇಸ್ ಟಾಪ್ ಸ್ಕೋರ್. ಯಾವಾಗಲೂ ಟಾಪರ್. ಇಷ್ಟು ಕೈ ಇಲ್ಲ ಆಕೆಗೆ, ಇಷ್ಟು ಕೈ ಇಲ್ಲ. ಇಲ್ಲಿ ಪೆನ್ ಇಟ್ಕೋತಾಳೆ, ಹಿಂಗೆ ಪೆನ್ ಇಟ್ಕೋತಾಳೆ, ಹಿಂಗೆ ಬರೀತಾಳೆ. ಎಷ್ಟು ಚಂದ ಬರೀತಾಳೆ, ಎಷ್ಟು ಸ್ಫುಟವಾಗಿ ಬರೀತಾಳೆ, ಎಷ್ಟು ಮುದ್ದಾಗಿ ಬರೀತಾಳೆ ಅಂದ್ರೆ ಆಕೆ ಎಷ್ಟು ಸುಂದರವಾಗಿ ಇಲ್ಲಿರೋ ನಾವು ಯಾರು ಬರೆಯೋಕೆ ಚಾನ್ಸ್ ಇಲ್ಲ, ಅಷ್ಟು ಸುಂದರ ಬರೀತಾಳೆ ರಾಧಾನಂದಿ. ಆಕೆಗೆ ಒಮ್ಮೆ SSLC ಎಕ್ಸಾಮಿನೇಷನ್ ಇದ್ದಾಗ ಎಕ್ಸಾಮ್ ಹಾಲಲ್ಲಿ ಸೂಪರ್ವೈಸರ್ ಹೇಳಿದ್ರಂತೆ, ಪಾಪ ನಿನ್ನ ಕೈ ಸಮಸ್ಯೆ ಇದೆ, ನೀವು ಒಂದು ಅರ್ಧ ತಾಸು ಹೆಚ್ಚಿಗೆ ತಗೋ ಅಂತ ಸೂಪರ್ವೈಸರ್ ಅಂದ್ರ. ಅದಕ್ಕೆ ರಾಧಾನಂದಿ ಸೂಪರ್ವೈಸರ್ನ ಕರೆದು ಕಿವ್ಯಾಗ ಹೇಳಿದಂತೆ, ನನ್ನ ಕೈ ಸರಿ ಇಲ್ಲ ಅಂತ ಯಾರು ಹೇಳಿದ್ರು? ನನಗೆ ಕೈ ಪ್ರಾಬ್ಲಮ್ ಇದೆ, ಮನಸ್ಸಿಗೇನು ಪ್ರಾಬ್ಲಮ್ ಇಲ್ಲ, ನಾನೇ ಅರ್ಧ ತಾಸು ಉಳಿಸ್ಕೊಡ್ತೀನಿ, ನೀವೇ ಇಟ್ಕೊಳ್ಳಿ ಅಂದ. ದಟ್ ಈಸ್ ಕಾನ್ಫಿಡೆನ್ಸ್. ರಾಧಾನಂದಿಗೆ ನಾನು ಕೇಳಿದೆ ಒಂದ್ಸರಿ, ರಾಧಾ ಇಷ್ಟು ಅಡಚಣೆ ಇದ್ರು ಇಷ್ಟು ಸಾಧನೆ ಮಾಡಿದ್ಯಲ್ಲೇ, ಇದಕ್ಕೆ ಕಾರಣ ಏನು? ಅದಕ್ಕೆ ರಾಧಾ ಏನು ಹೇಳಿದಳು ಅಂದ್ರೆ, ನಾನು ಹುಟ್ಟಿದಾಗ ಒಂದು 5-6 ವರ್ಷ ಆದ ತಕ್ಷಣ ನನಗೆ ಗೊತ್ತಾಗ್ಬಿಡ್ತು ನನಗೆ ಸಮಸ್ಯೆ ಇದೆ ಅಂತ. ಸಮಸ್ಯೆ ಇದೆ ಅಂತ ನಾನು ಕೊರಗಲಿಲ್ಲ, ದೊಡ್ಡ ಕನಸಿಟ್ಕೊಂಡು ನಾನು ಪ್ರಯತ್ನ ಮಾಡಿದ್ರೆ ಒಂದಲ್ಲ ಒಂದಿನ ಎಲ್ಲರೂ ನನ್ನ ಗೌರವ ಕೊಡ್ತಾರೆ ಅಂತ ಗೊತ್ತಾಯ್ತು. ಆದ್ದರಿಂದ ನನ್ನ ಗೆಲುವಿನ ಸೂತ್ರ ಯಾವುದು ಅಂದ್ರೆ ಅತ್ಯಂತ ಎತ್ತರದ ಗುರಿ. ಹೇಳಿ. ನಾನು ಇಬ್ಬರ ಹೆಸರು ಹೇಳಿದೆ. ಯಾರ್ಯಾರ ಹೆಸರು ಹೇಳಿದೆ?
ಮೊದಲು ಯಾರ್ದು ಹೇಳಿದೆ? ದೂರದ ಅಮೆರಿಕದ ಜೆಸ್ಸಿಕಾ ಫಾಕ್ಸ್. ಎರಡನೇದ್ದು ಸಮೀಪದ ಗೋಕಾಕ್ನ ರಾಧಾ ನಂದಿ. ಇವರಿಬ್ಬರನ್ನು ನೋಡಿ, ಅವ್ರಿಗಿರೋ ಅಷ್ಟು ಕಷ್ಟ ನಮ್ಗಿದೆಯೇನು? ಸರಿಯಾಗಿ ಕೂತ್ಕೊಡ್ರು. ಅವ್ರಿಗಿರೋ ಅಷ್ಟು ಕಷ್ಟ ನಮ್ಗಿದೆಯೇನು ಹೇಳಿ? ಅವ್ರಿಗಿರೋ ಅಷ್ಟು ಕಷ್ಟ ನಮ್ಗಿದೆಯೇನು? ಇಲ್ಲ. ಆದರೂ ಅವರಷ್ಟು ಸಾಧನೆ ನಾವು ಮಾಡಿಲ್ಲ ಅಂದರೆ ಅವ್ರಿಗಿಂತ ನಾವು ದಡ್ಡ್ರಂತ ತಾನೆ. ಆದ್ದರಿಂದ ಯಾರಿಗೆ ಜೀವನದಲ್ಲಿ ಅತ್ಯಂತ ಎತ್ತರದ ಗುರಿ ಇರುತ್ತೋ ಅವರು 100ಕ್ಕೆ 100 ಗೆಲ್ಲೋದಕ್ಕೆ ಸಾಧ್ಯ ಇರುತ್ತೆ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಮಾತು, 2 ಮಾತು ಹೇಳಿದೆ ನಾನು. ಒಂದೇನು ಮೊದಲನೇದು ನೋಡಿ, ನಿಮ್ಗೆ ಈಗ ಹೇಳಿದ್ದೆ ನೆನಪುಳಿತಾ ಇಲ್ಲ. ನಮ್ಮಲ್ಲಿ ನಮಗೆ ವಿಶ್ವಾಸ ಇರ್ಬೇಕು. ಜೋರಾಗಿ ಹೇಳ್ರಿ, ನಮ್ಮಲ್ಲಿ ನಮಗೆ ವಿಶ್ವಾಸ. ನಾನು ಹೇಳ್ತೇನೆ, ಆಮೇಲೆ ಹೇಳಿ. ನನ್ನಲ್ಲಿ ನನಗೆ ವಿಶ್ವಾಸ, ನನ್ನಲ್ಲಿ ನನಗೆ ಶ್ರದ್ಧೆ, ನನ್ನಲ್ಲಿ ನನಗೆ ನಂಬಿಕೆ. ಇನ್ನೊಂದು ಸ್ವಲ್ಪ ಜೋರಾಗಿ ಹೇಳ್ತೀರಿ. ನನ್ನಲ್ಲಿ ನನಗೆ ನಂಬಿಕೆ, ನನ್ನಲ್ಲಿ ನನಗೆ ಶ್ರದ್ಧೆ, ನನ್ನಲ್ಲಿ ನನಗೆ ವಿಶ್ವಾಸ. ನಾನು ಗೆಲ್ಲುತ್ತೇನೆ, ನಾನು ಎತ್ತರಕ್ಕೆ ಏರುತ್ತೇನೆ. ಶ್ರದ್ಧೆಯಿಂದ ಅಧ್ಯಯನ ಮಾಡಿ ನನ್ನ ಹೆತ್ತವರಿಗೆ ಹೆಸರು ತರುತ್ತೇನೆ. ಯಾರ ಒಳಗಡೆ ಇಂಥ ವಿಶ್ವಾಸ ಇರುತ್ತಲ್ಲ ಅವ್ರು ತಪ್ಪೋದಿಲ್ಲ. ಎರಡನೇದೇನು ಹೇಳಿದೆ? ಅತ್ಯಂತ ಎತ್ತರದ ಗುರಿ. ಚಿಲ್ಲರ್ ಕನಸಿಟ್ಕೋಬಾರ್ದು. ಪ್ರಪಂಚ ಬಹಳ ವಿಶಾಲ ಇದೆ. ಪ್ರಪಂಚದಲ್ಲಿ ಯಾರು ಬಾಳ್ತಾರೆ ಅಂದ್ರೆ ಯಾರಿಗೆ ದೊಡ್ಡ ದೊಡ್ಡ ಕನಸಿರುತ್ತಲ್ಲ ಅವ್ರು ಬಾಳ್ತಾರೆ. ದೊಡ್ಡ ಕನಸಿಟ್ಕೋಬೇಕು. ಮಹಾರಾಷ್ಟ್ರದಲ್ಲಿ ಫಲ್ಗುಣ್ ಅಂತ ಒಂದು ತಾಲೂಕಿದೆ. ಕೇಳಿದಿರ? ಹೆಸರು ಕೇಳಿದಿರ? ಮಹಾರಾಷ್ಟ್ರ ಗೊತ್ತಿದೆಯಾ? ಏನು ಮಹಾರಾಷ್ಟ್ರ ಏನು ರಾಜ್ಯ. ಆ ಫಲ್ಗುಣ್ ತಾಲೂಕಲ್ಲಿ ಒಂದು ಸಣ್ಣ ಹಳ್ಳಿ. ಒಬ್ಬ ಮನುಷ್ಯ ಇದ್ದ, ಅವನದೊಂದು ಪಂಕ್ಚರ್ ಅಂಗಡಿ ಇತ್ತು. ಅಂದ್ರೆ ಯಾವಾರ ಗಾಡಿ ಪಂಚರ್ ಆದ್ರೆ ಪಂಚರ್ ತೆಗೆದು ಕೊಡ್ತಿದ್ದ. ಮನೆಯಲ್ಲಿ 5 ಜನ ಮಕ್ಕಳು. ಬಹಳ ಬಡತನ ಇತ್ತು. ಮುಂಜಾನೆ ಎದ್ದು ಮನೆಯಿಂದ ಪಂಕ್ಚರ್ ಅಂಗಡಿಗೆ ಬಂದ್ರೆ ಸಂಜೆವರೆಗೂ ಪಂಕ್ಚರ್ ತೆಗಿಯೋದೇ ಕೆಲಸ. ಒಂದು 10-20 ಗಾಡಿ ಪಂಕ್ಚರ್ ತೆಗೆದ್ರೆ ಅವತ್ತಿನ ಮನೆ ಸಂತಿ ತಗೊಳ್ಳೋದು ಬಹಳ ಕಷ್ಟ ಆಗ್ತಿತ್ತು. 5 ಜನ ಮಕ್ಕಳು ಇದ್ರಲ್ಲ, ಎಲ್ಲರಿಗೂ ಶಾಲೆ ಕಲಿಸೋದು ಕಷ್ಟ ಆಗ್ತಿತ್ತು. ಸಣ್ಣ ಹುಡುಗ ಇದ್ನಲ್ಲ, ಕೊನೆ ಹುಡುಗ ಇದ್ನಲ್ಲ, ಅವನ್ನ ಗೌರ್ಮೆಂಟ್ ಸ್ಕೂಲಿಗೆ ಕಳಿಸಿದ್ರು. ಆ ಹುಡುಗನಿಗೆ ಮನೆಯೊಳಗಡೆ ಅವ್ವ ತ್ರಾಸ್ ತಗೊಳ್ಳೋದು ನೋಡಿ, ಅಂಗಡಿ ಒಳಗಡೆ ಅಪ್ಪ ಕೆಲಸ ಮಾಡೋದು ನೋಡಿ ಚುರುಕು ಅನಿಸ್ತಿತ್ತು. ನಮ್ಮಪ್ಪ ನಮ್ಮವ್ವ ನಮಗೋಸ್ಕರ ಎಷ್ಟು ದುಡಿತಾರಲ್ಲ, ನಾನು ಏನಾದರೂ ದೊಡ್ಡ ಸಾಧನೆ ಮಾಡಿ ನಮ್ಮವ್ವ ಅಪ್ಪನ ಕಷ್ಟ ದೂರ ಮಾಡಬೇಕು ಅಂತ ವಿಚಾರ ಮಾಡ್ತಿದ್ದ. ಎಷ್ಟು ಒಳ್ಳೆ ಹುಡುಗ ಅಲ್ಲ? ಯಾರು ಹಿಂಗೆ ವಿಚಾರ ಮಾಡ್ತಾರೋ ಅವರಷ್ಟೇ ಒಳ್ಳೆಯವರು. ಅಪ್ಪ ಅಮ್ಮನ ಕಷ್ಟ ದೂರ ಮಾಡಬೇಕು ಅನ್ನೋ ವಿಚಾರ ನಮ್ಮ ಒಳಗಡೆ ಬರಬೇಕು. ಅದಕ್ಕೆ ಒಂದೇ ಒಂದು ದಾರಿ ಅಂದ್ರೆ ಚೆನ್ನಾಗಿ ಓದಿ ಸಾಧನೆ ಮಾಡೋರು. ಇನ್ನೊಮ್ಮೆ ಹೇಳಿ, ಯಾರು ಜೀವನದಲ್ಲಿ ತಂದೆ ತಾಯಿಗೆ ನೋವು ಕೊಡ್ತಾರಲ್ಲ ಅವ್ರು ಎಷ್ಟೇ ಬುದ್ಧಿವಂತರಿದ್ರು ದಡ್ರೆ. ಯಾರು ಜೀವನದಲ್ಲಿ ತಂದೆ ತಾಯಿನ ಖುಷಿಯಿಂದ ಇಟ್ಕೊಳ್ತಾರಲ್ಲ ಅವರು ದಡ್ರಿದ್ರು ಬುದ್ಧಿವಂತರೆ. ಚಪ್ಪಾಳೆ ಹೊಡಿಬೇಕಿತ್ತು ನೀವು. ನಿಮ್ಮನ್ನು ಯಾರಾದರೂ ಕೇಳಿದ್ರೆ ನಿಮ್ ದೊಡ್ಡ ಆಸೆ ಏನು ಅಂದ್ರೆ ನಮ್ಮ ಅಪ್ಪ ಅಮ್ಮನ್ನ ಸುಖವಾಗಿಡೋದು, ಖುಷಿಯಾಗಿಡೋದು ಅಂತ ಹೇಳ್ಬೇಕು. ಆ ಹುಡುಗನ ತಲೆ ಒಳಗಡೆ ಹಂಗೆ ಬಂತು. ಏನಂತ ಬಂತು? ಮನೆಯೊಳಗಡೆ ಮುಂಜಾನೆಯಿಂದ ಸಂಜೆವರೆಗೂ ದುಡಿದು ಕೆಲಸ ಮಾಡಿ ಕಷ್ಟಪಡೋ ಅಮ್ಮ, ಮುಂಜಾನೆಯಿಂದ ಸಂಜೆವರೆಗೆ ಅಂಗಡಿ ಒಳಗಡೆ ದುಡಿದು ಕಷ್ಟ ಮಾಡಿ ರಕ್ತನ ಬಸದು ತಂದು ನಮಗೆ ಅನ್ನ ಮಾಡಿ ಹಾಕುವಂತ ಅಪ್ಪ. ಇವರಿಬ್ಬರನ್ನು ಸುಖವಾಗಿಡ್ಬೇಕಾದ್ರೆ ನಾನು ಚೆನ್ನಾಗಿ ಓದಬೇಕು ಅಂತ ಹುಡುಗ ಡಿಸೈಡ್ ಮಾಡಿದ. ಒಂದು ದಿನಾನು ಒಂದು ಕ್ಷಣನೂ ವ್ಯರ್ಥ ಮಾಡಲಾರದೆ ಅಭ್ಯಾಸ ಮಾಡ್ತಿದ್ದ. ಪ್ರೈಮರಿ ಸ್ಕೂಲ್ ಒಳಗಡೆ ಎಷ್ಟು ಚೆನ್ನಾಗಿ ಓದಿದ ಹುಡುಗ ಅಂದ್ರೆ ಇಡೀ ಶಾಲೆ ಒಳಗಡೆ ಎಲ್ಲಾ ಟೀಚರ್ಸ್ ಅವ್ನ್ ಶಹಬಾಷ್ ಅಂತಿದ್ರು. ಇಡೀ ಫ್ರೆಂಡ್ಸ್ ಎಲ್ಲ ಅವ್ನು ನೋಡಿ ಖುಷಿ ಪಡ್ತಿದ್ರು. ಹೈಸ್ಕೂಲಲ್ಲೂ ಹಂಗೆ ಮಾಡಿದ. SSLC ರಿಸಲ್ಟ್ ಬಂದ್ರೆ ಇಡೀ ತಾಲ್ಲೂಕಿಗೆ ಹುಡುಗ 2nd ರ್ಯಾಂಕ್ ಬಂದಿದ್ದ. ಹೇಳಿ, ಇಡೀ ತಾಲ್ಲೂಕಿಗೆ
ಪಂಕ್ಚರ್ ಅಂಗಡಿಯವನ ಮಗ ತಾಲ್ಲೂಕಿಗೆ ಸೆಕೆಂಡ್ ರ್ಯಾಂಕ್ ಬರೋದಂದ್ರೆ ಸಾಮಾನ್ಯ ವಿಷಯ. ಅವ್ರ ಅಪ್ಪಂಗೆ ಎಷ್ಟು ಖುಷಿ ಆಗಿತ್ತು ಅಂದ್ರೆ ದೊಡ್ಡದೊಂದು ಪೇಡೆ ಬ್ಯಾಗ್ ತಗೊಂಡು ಮನಿಗೆ ಹೋಗಿ ಪೇಡೆ ಕೊಟ್ಟಿದ್ದ. ಅವ್ರವ್ಗೆ ಎಷ್ಟು ಖುಷಿ ಆಗಿತ್ತು ಅಂದ್ರೆ ಹಂಡೆ ಹಾಲು ಕುಡಿದಷ್ಟು ಸಂತೋಷ ಆಗಿತ್ತು. ಎಲ್ಲರೂ ಆ ಹುಡುಗನಿಗೆ ಶಾಬಾಷ್ಗಿರಿ ಕೊಟ್ಟಿದ್ರು. ಅವಾಗೆಲ್ಲ ಬ್ಯಾನರ್ ಗಿನ್ನರ್ ಇರಲಿಲ್ಲ, ಇಲ್ದಿರೆ ಅವರು ಬ್ಯಾನರ್ ಹಚ್ತಿದ್ರು. ಈಗ ಯಾರು ಬೇಕಾದವರು ಬ್ಯಾನರ್ ಹಾಕೋತಾರ. ಹೋದ ವರ್ಷ ಒಬ್ಬ SSLC ಒಳಗಡೆ 6ಕ್ಕೆ 6 ವಿಷಯ ಫೇಲ್ ಆಗಿದ್ದ. ಅವ ಎಕ್ಸಾಮ್ ಕಟ್ಟಿ 6ಕ್ಕೆ 6 ವಿಷಯದೊಳಗೆ ಜಸ್ಟ್ ಪಾಸ್ ಆಗಿದ್ದ. ಅವನು ಬ್ಯಾನರ್ ಹಚ್ಚಿದಾರ. ಮತ್ತು ಅವ್ನ ಊರಾಗ ಎಲ್ಲರೂ ಮಾಲಿ ಹಾಕಿ ಸ್ವಾಗತ ಮಾಡ್ತಾ ಇದ್ದಾರೆ. ಎಷ್ಟು ಕೆಟ್ಟಲ್ಲ. ಇಂಥವ್ರದ್ದು ಫೋಟೋ ಹಾಕಬೇಕು, ಇಂಥವ್ರದ್ದು ಬ್ಯಾನರ್ ಹಾಕಬೇಕು. ಆ ಹುಡುಗನಿಗೆ ಎಲ್ಲರೂ ಶಾಬಾಷ್ಗಿರಿ ಕೊಟ್ಟರು, ಎಲ್ಲರೂ ಖುಷಿ ಪಟ್ಟರು, ಎಲ್ಲರೂ ಸ್ವೀಟ್ ಹಂಚಿದ್ರು. ದೊಡ್ಡ ದುರ್ದೈವ ಆಯಿತು. 8 ದಿನ ಆಗಿತ್ತು. ಆ ಹುಡುಗನ ಅಪ್ಪ ಪಂಕ್ಚರ್ ಅಂಗಡಿಗೆ ಹೋಗಿದ್ದ ಕೆಲಸ ಮಾಡೋದಕ್ಕೆ. ಯಾಕೋ ಎದೆ ಒಳಗಡೆ ನೋವು ಬಂದಂಗಾಯ್ತು. ಮೂರ್ಛೆ ಹೋಗಿ ಬಿದ್ದ. 4 ಮಂದಿ ಬಂದ್ರು, ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದ್ರು. ಆ ಹಾಸ್ಪಿಟ್ಲ್ ಒಳಗಡೆ ಡಾಕ್ಟರ್ ಎಲ್ಲ ಟೆಸ್ಟ್ ಮಾಡಿದ್ರು, ಎಲ್ಲ ಟ್ರೀಟ್ಮೆಂಟ್ ಕೊಡಬೇಕು ಅಂತ ತಯಾರಿ ಮಾಡಿದ್ರು. ಪಾಪ ಅವನಿಗೆ ಹಾರ್ಟ್ ಅಟ್ಯಾಕ್ ಆಗಿ ಅಪ್ಪ ಸತ್ತುಬಿಟ್ರು. ಅಪ್ಪನ ಶರೀರ ಮನೆಗೆ ತಗೊಂಡ್ಬಂದ್ರು. ಊರ್ ಮಂದಿ ಎಲ್ಲ ಕೂಡಿ ಕನಿಕರ ತೋರಿಸಿ ಅಪ್ಪನ ಅಂತಿಮ ಸಂಸ್ಕಾರ ಮಾಡಿದ್ರು. ಒಂದು 3 ದಿನ ಭಾಳ ಹತ್ರು, ಕರೆದ್ರು, ಅಯ್ಯೋ ದೇವ್ರೆ ಅಂದ್ರು. ಆಮೇಲೆ 6ನೇ ದಿನ ಮನೆಯೊಳಗಡೆ ಎಲ್ಲರೂ ಕೂತ್ಕೊಂಡು ಮೀಟಿಂಗ್ ಮಾಡಿದ್ರು. ಯಾರ್ಯಾರು? 5 ಮಕ್ಕಳು, ಅವ್ವ. ಪಾಪ ಅವ್ಗೆ ಹೊರಗಿನ ಪ್ರಪಂಚ ಗೊತ್ತಿರಲಿಲ್ಲ. ಆ ಅವ್ವ 5 ಮಕ್ಕಳನ್ನು ಮುಂದೆ ಕುಂಡ್ರಿಸ್ಕೊಂಡು ಹೇಳಿದ್ಲು, ಎಷ್ಟೇ ಕಷ್ಟ ಬರಲಿ, ಎಷ್ಟೇ ತ್ರಾಸಾಗಲಿ, ನಿಮ್ಮನ್ನ ನಾನು ಶಾಲೆ ಕಲಿಸ್ತೀನಿ, ನಾನು ಪಂಕ್ಚರ್ ಅಂಗಡಿಗೆ ಹೋಗ್ತೀನಿ ಅಂದಳು. ಅವು ಎಷ್ಟು ಚಲೋ ಇರ್ಬೇಕಲ್ಲ, ಅದಕ್ಕೆ ಮಾತೃ ದೇವೋಭವ ಅಂತಂದಿರೋದು. ಆ ಅವ್ವ ಮುಂಜಾನೆದ್ದು ಬೇಗ ಅಡುಗೆ ಮಾಡಿ ಇಟ್ಟು ಪಂಕ್ಚರ್ ಅಂಗಡಿಗೆ ಹೋಗ್ತಿದ್ದಳು. 2 ದಿನ ಅವ್ವ ಪಂಕ್ಚರ್ ಅಂಗಡಿಗೆ ಹೋಗಿ ಕೆಲಸ ಮಾಡಿದ್ದನ್ನ ಈ ಹುಡುಗನಿಗೆ ನೋಡಿ ತಡ್ಕೊಳಕ್ ಆಗ್ಲಿಲ್ಲ, ಸಂಕಟ ಆಯ್ತು. ಹೋಗಿ ಅವು ಹೇಳ್ದ, ಅಮ್ಮ ನೀ ಕೆಲಸ ಮಾಡೋದು ಬೇಡ, ನಾ ಕೆಲಸ ಮಾಡ್ತೀನಿ, ನೀ ಮನೆಯೊಳಗಡೆ ಇರು ಅಂತ ಪಂಕ್ಚರ್ ಅಂಗಡಿ ಒಳಗಡೆ ಕುತ್ಕೊಂಡ. ಇಡೀ ತಾಲ್ಲೂಕಿಗೆ ಸೆಕೆಂಡ್ ರ್ಯಾಂಕ್ ಬಂದ ಹುಡುಗ ಈಗ ಎಲ್ಲಿದ್ದಾನೆ? ಆದ್ರೆ ಒಳ್ಳೆ ಉದ್ದೇಶಕ್ಕಿದ್ದ. ಒಂದಿನ ಅಂಗಡಿ ಒಳಗೆ ಕೆಲಸ ಮಾಡ್ತಿದ್ದ. ಒಂದು ಕಾರ್ ಬಂತು. ಡ್ರೈವರ್ ಬಂದು ಕಾರ್ ಪಂಕ್ಚರ್ ಆಗಿದ್ದ ಗಾಲಿ ತಂದು ಅವನು ಕೊಟ್ಟ, ಪಂಕ್ಚರ್ ತೆಗಿ ಅಂತ ಹೇಳಿದ. ಆ ಕಾರ್ ಓನರ್ ಇದ್ರಲ್ಲ, ಮಾಲೀಕರು, ಅವ್ರು ಕಿಟಕಿ ಕೆಳಗೆ ಮಾಡಿ ಹುಡುಗನ್ ನೋಡಿದ್ರು. ಸಾವಕಾಶ ಇಳಿದು ಬಂದ್ರು, ಕೇಳಿದ್ರು, ಹೋದ ವಾರ ಪೇಪರಲ್ಲಿ ಫೋಟೋ ಬಂದಿತ್ತಲ್ಲ ನಿಂದೆ ಅಲ್ಲ ಅಂದ್ರು. ಹೌದು ಅಂಕಲ್ ನಂದೇ ಅಂದ ಹುಡುಗ. ಮತ್ತೆ ನೀನು ರ್ಯಾಂಕರ್ ಆಗಿ ಪಂಕ್ಚರ್ ಅಂಗಡಿ ಒಳಗಡೆ ಯಾಕೆ ಕೆಲಸ ಮಾಡ್ತಿದೀಯಾ? ಕಲಿಬೇಕಲ್ಲ, ಬೆಳಿಬೇಕಲ್ಲ ಅಂದ. ಅವಾಗ ಆ ಹುಡುಗ ಹೇಳ್ದ, ಅಂಕಲ್ ನನಗೆ ಕಲಿಬೇಕು ಅಂತ ಆಸೆ ಇದೆ, ಕಲಿಯೋದಕ್ಕೆ ಕಾಸಿಲ್ಲ. ಡಾಕ್ಟ್ರಿ ಎಷ್ಟು ಒಳ್ಳೆಯವರು ಅಂದ್ರೆ, ಕಾಸು ನಿನ್ನ ಹತ್ರ ಇಲ್ಲ ಕಣೋ, ನನ್ನ ಹತ್ರ ಇಲ್ಲ ಅಂತ ಯಾರು ಹೇಳಿದ್ರು? ನಿನಗೆ ಕಲಿಯೋದಕ್ಕೆ ಎಷ್ಟು ಬೇಕೋ ಅಷ್ಟು ದುಡ್ಡು ಕೊಡ್ತೀನಿ, ಹೋಗು ಕಾಲೇಜ್ಗೆ ಅಂದ್ರು. ಹುಡುಗ ಸೈನ್ಸ್ ಕಾಲೇಜಿಗೆ ಹೋದ. 2 ವರ್ಷ ಅಭ್ಯಾಸ ಮಾಡಿದ. ಇಡೀ ಕಾಲೇಜ್ಗೆ ರ್ಯಾಂಕ್ ತಗೊಂಡು ಪಾಸ್ ಆದ. ಅವನು ಕೇಳಿದ್ರು, ಮುಂದೆ ಏನು ಕಲಿತೀಯಾ? MBBS ಕಲಿತೀನಿ ಅಂತ ಹೇಳಿದ. ಅಷ್ಟು ಫೀಸ್ ಕಟ್ಟೋದಕ್ಕೆ ದುಡ್ಡಿಲ್ಲ, ಎಂಜಿನಿಯರಿಂಗ್ ಮಾಡು ಅಂತ ಹೇಳಿದ್ರು. ಎಂಜಿನಿಯರಿಂಗ್ ಕಾಲೇಜ್ ಹೋದ. ಎಂಜಿನಿಯರಿಂಗ್ ಕಾಲೇಜಲ್ಲಿ ಕಲಿಬೇಕಾದ್ರೆ ಹಾಸ್ಟೆಲ್ ಖರ್ಚು ಸರಿ ಮಾಡ್ಕೊಳ್ಳೋ ಸಲುವಾಗಿ ಆಫ್ಘಾನಿಸ್ತಾನ್ ದೇಶದಿಂದ ಆ ಕಾಲೇಜಿಗೆ ಬಂದ ಹುಡುಗರಿಗೆ ಇಂಗ್ಲಿಷ್ ಟ್ಯೂಷನ್ ಮಾಡಿ ಎಂಜಿನಿಯರಿಂಗ್ ಕಲಿತ. 4 ವರ್ಷ ಎಂಜಿನಿಯರಿಂಗ್ ಮುಗಿಸಿದ. ಆ ಹುಡುಗನ್ಗೆ ಒಂದು ಕಂಪನಿಯವರು ನೌಕರಿ ಕೊಟ್ಟರು. ತಿಂಗಳಿಗೆ 50,000 ರೂಪಾಯಿ ಸಂಬಳ ಅಂತ ಹೇಳಿದ್ರು. ಏನ್ ಹೇಳಿದ್ರು? ನೌಕರಿದ ಕಾಗದ ತಗೊಂಡು ಹುಡುಗ ಮನೆಗೆ ಬಂದ. ಅವ್ರ ಅವನ ಹತ್ರ ಹೋದ, ಕಾಗದ ಕೊಟ್ಟ. ಅಮ್ಮ ನಂಗೆ 50,000 ರೂಪಾಯಿದ ಕೆಲಸ ಬಂದದೆ, ಆದ್ರೆ ನಾನು ಕೆಲಸ ಮಾಡಲ್ಲ. ಲಕ್ಷ್ಯ ಕೊಟ್ಟು ಕೇಳಿಸ್ಕೊಡ್ರಿ. ತಿಂಗಳಿಗೆ 50,000 ರೂಪಾಯಿ ಸಂಬಳ. ನಮ್ಮ ಊರೊಳಗಡೆನೆ ಯಾರಿಗೂ ಅಷ್ಟು ಪಗಾರ ಇಲ್ಲ, ಆದ್ರೆ ನಾನು ಕೆಲಸ ಮಾಡಲ್ಲ. ಯಾಕೆ ಅಂತ ನಾನು ಕೇಳಬೇಡ, ನನಗಿನ್ನೂ ತೃಪ್ತಿ ಇಲ್ಲ. 6 ತಿಂಗಳು ನನಗೆ ಟೈಮ್ ಕೊಡು, 6 ತಿಂಗಳಾದ್ಮೇಲೆ ನಾವು ಊರಿಗೆ ಬರ್ತೀನಿ ಅಂದ ಹುಡುಗ. ಅವ್ವ ಬಹಳ ಒಳ್ಳೆ ಹೆಣ್ಮಗಳಿದ್ಳು. ಆಯ್ತು ಹೋಗು, ನೀನ್ ಏನ್ ಮಾಡ್ತೀಯ ಮಾಡು ಅಂದ್ರು. ಊರವ್ರು ಸುಮ್ಮನಿರ್ಲಿಲ್ಲ. ಒಳ್ಳೆ ಜಾಬ್ ಸಿಕ್ಕಿದೆ, ಒಳ್ಳೆ ಪೇಮೆಂಟ್ ಇದೆ, ಒಳ್ಳೆ ರೆಪ್ಯುಟೇಷನ್ ಸಿಗುತ್ತೆ, ಯಾಕೆ ಬಿಡ್ತೀಯ ದಡ್ಡ, ಕೆಲಸ ಮಾಡು ಅಂತ ಬೈದ್ರು. ಆದ್ರೆ ಹುಡುಗ
ಕೆಲಸ ಮಾಡ್ಲಾರ್ದೆ 50,000 ರೂಪಾಯಿ ಸಂಬಳದ ಆಫರ್ನ ರಿಜೆಕ್ಟ್ ಮಾಡಿ 6 ತಿಂಗಳ ಅಜ್ಞಾತ ಆಗಿ ಹೋಗ್ಬಿಟ್ಟ. ಎಲ್ಲಿ ಹೋದ ಏನ್ ಮಾಡಿದ ಯಾರಿಗೂ ಗೊತ್ತಿಲ್ಲ. 6 ತಿಂಗಳಾದ್ಮೇಲೆ ಒಂದು ದಿನ ಸಾಯಂಕಾಲ ಆ ಹುಡುಗನ ಊರಿಗೆ 10-15 ಗೌರ್ನಮೆಂಟ್ ವೆಹಿಕಲ್ ಬಂದು, ಗೌರ್ಮೆಂಟ್ ಗಾಡಿ ಗೊತ್ತಾ, ಕೆಂಪು ಲೈಟ್ ಇರುತ್ತಲ್ಲ, ಹಂಗ 10-15 ವೆಹಿಕಲ್ ಆ ಊರಿಗೆ ಬಂದ್ವು. 4-5 ಊರೊಳಗೆ ಗಾಡಿ ಒಳಗಡೆ ಸೆಕ್ಯೂರಿಟಿ ಅವರಿದ್ರು. ಒಂದು ಗಾಡಿಯಿಂದ ಒಬ್ಬ ಹುಡುಗ ಕೆಳಗಡೆ ಇಳ್ದ, ಕೋಟ್ ಹಾಕೊಂಡಿದ್ದ, ಶೂಟ್ ಹಾಕೊಂಡಿದ್ದ, ಕೂಲಿಂಗ್ ಗ್ಲಾಸ್ ಹಾಕೊಂಡಿದ್ದ. ಆ ಹುಡುಗ IAS ಆಫೀಸರ್ ಅನ್ನೋದು ಊರಾಗ ಎಲ್ಲರಿಗೂ ಗೊತ್ತಾಯ್ತು, DC ಅಂತ ಎಲ್ಲರಿಗೂ ಗೊತ್ತಾಯ್ತು. ಊರವರೆಲ್ಲ ಸೇರಿ ಝಾಮ್ ಝೂಮ್ ಅಂತ ಮೆರವಣಿಗೆ ಮಾಡಿದ್ರು. ದೊಡ್ಡ ದೊಡ್ಡ ಹೂವಿನ ಮಾಲಿ ತಂದು ಹುಡುಗನ ಕೊರ್ಲಾಗ ಹಾಕಕ್ ಬಂದ್ರು. ಆ ಹುಡುಗನ ಹೆಸರು ಅರುಣ್ ಬರನ್ವಾಲಾ. ಆ ಹುಡುಗ ನಿಲ್ರಿ ಅಂದ, ಈ ಏನ್ ಹೂವಿನ ಮಾಲೆ ತಂದಿದ್ದೀರಲ್ಲ ಇವು ನನ್ನ ಕೊರಳಾಗ ಹಾಕ್ಬೇಡ್ರಿ, ನನ್ನ ಜೊತೆಗೆ ಬರ್ರಿ, ಯಾರ ಮೇಲೆ ಹಾಕ್ಬೇಕು ಅಂತ ಹೇಳ್ತೀನಿ ಅಂತ ಮನೆ ಕರ್ಕೊಂಡು ಹೋದ. ಆ ಹೆಣ್ಮಗಳಿದ್ಲಲ್ಲ, ಪಂಕ್ಚರ್ ಅಂಗಡಿಯವನ್ ಹೆಂಡತಿ, ಆಕೆಗೆ ಆಶ್ಚರ್ಯ ಆಯ್ತು. ನಮ್ಮ ಮನೆಗೆ ಯಾರು ಸಾಹೇಬ್ರು ಬಂದ್ರು ಅಂತ ನೋಡ್ತಾಳೆ. ಆ ಸಾಹೇಬ್ರು ಬೇರೆ ಯಾರು ಅಲ್ಲ, 6 ತಿಂಗಳು ಹೋಗಿ ದೊಡ್ಡ ಕೆಲಸ ಮಾಡ್ತೀನಿ ಅಂತ ಹೋಗಿದ್ನಲ್ಲ ಮಗ, ಆ ಮಗ ಇವತ್ತು DC ಆಗಿ ಮನೆಗೆ ಬಂದಿದ್ದ. ಆ ಹುಡುಗ ಊರವ್ರಿಗೆಲ್ಲ ಹೇಳ್ದ, ಮಾಲೆ ಹಾಕಬೇಕು ಅಂತ ನಿಮ್ಗೆ ಆಸೆ ಇದ್ರೆ ಗೋಡೆ ಮೇಲಿರೋ ನಮ್ಮ ಅಪ್ಪನ ಫೋಟೋಗೆ ಮನೆಯಲ್ಲಿರೋ ನಮ್ಮ ಅವ್ವನ ಕೊರಳಿಗೆ ಹಾಕಿ. ಯಾಕೆ ಅಂದ್ರೆ ನಾನು ಇಷ್ಟು ಎತ್ತರಕ್ಕೆ ಬೆಳೆದು ದೊಡ್ಡ DC ಆಗೋದಕ್ಕೆ ನಮ್ಮ ಅವ್ವ ಅಪ್ಪ ಕಾರಣ ಅಂತ ಹುಡುಗ ಹೇಳ್ದ. ಆ ಹುಡುಗನ ಹೆಸರೇನು? ಅರುಣ್ ಬರನ್ವಾಲಾ. ಅರುಣ್ ಬರನ್ವಾಲಾ. ಜೋರ ಹೊಡಿಬೇಕು, ಚಪ್ಪಾಳೆ ಜೋರ ಹೊಡಿಬೇಕು. ಆ ಅರುಣ್ ಬರನ್ವಾಲಾನ್ ಒಳಗಡೆ ಕನಸು ತುಂಬಿದ್ದ ಅವ್ರ ಅಪ್ಪ ಇದ್ನಲ್ಲ, ಅವ್ರ ಅಪ್ಪಗೊಂದ್ಸರಿ ಜೋರಾಗಿ ಚಪ್ಪಾಳೆ ಹೊಡಿಬೇಕು. ಆ ಹುಡುಗ ಬೆಳೀತೀನಿ ಅಂದಾಗ ಅವಕಾಶ ಕೊಟ್ಟಿದ್ದ ಅವ್ವ ಇದ್ದಳಲ್ಲ, ಅವಗೊಂದ್ಸರಿ ಜೋರಾಗಿ ಚಪ್ಪಾಳೆ ಇರ್ತದೆ. ಪ್ರೀತಿಯ ಮಕ್ಕಳೇ, ನಾನು ಯಾಕೆ ಈ ಘಟನೆ ಹೇಳಿದೆ, ನಡೆದ ಘಟನೆ ಹೇಳಿದೆ ಅಂದ್ರೆ ಜೀವಂತ ನಿದರ್ಶನ ಕೊಟ್ಟೆ ಅಂದ್ರೆ ಈ ಜಗತ್ನಲ್ಲಿ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ. ಯಾರಿಗೆ ಎತ್ತರದ ಕನಸು ಇರುತ್ತೋ, ಯಾರು ನಿರಂತರವಾದ ಪ್ರಯತ್ನ ಮಾಡ್ತಾರೋ, ಯಾರಿಗೆ ತನ್ನಲ್ಲಿ ಶ್ರದ್ಧೆ ಇರುತ್ತೋ ಅವ್ರು ಏನ್ ಬೇಕಾದ ಸಾಧಿಸಬಹುದು ಅನ್ನೋದಕ್ಕೆ ಜೆಸ್ಸಿಕಾ ಫಾಕ್ಸ್, ರಾಧಾನಂದಿ, ಅರುಣ್ ಬರನ್ವಾಲಾನೇ ಸಾಕ್ಷಿ. ನಾವು ಅಂತ ಕೆಲಸ ಮಾಡ್ಬೋದು, ನಾವು ಅಷ್ಟೇ ಎತ್ತರಕ್ಕೆ ಇರ್ಬೋದು. ಆದ್ರೆ ಏನ್ ಮಾಡ್ಬೇಕು ಹೇಳಿ? ಏನ್ ಮಾಡ್ಬೇಕು ಹೇಳಿ? ಏನ್ ಮಾಡ್ಬೇಕು ಹೇಳಿ? ಹೋಗೋರು ಬರೋರ್ನ ನೋಡ್ಬೇಕಾ? ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ನಂಬರ್ ಒನ್ ಜೋರಾಗಿ ನಮ್ಮಲ್ಲಿ ನಮಗೆ ವಿಶ್ವಾಸ ಇರ್ಬೇಕು. ಗೊತ್ತಿಲ್ಲ ಯಾವ ಮನೆಯಿಂದ ಬಂದಿದ್ರು, ಯಾವ ಊರಿಂದ ಬಂದಿದ್ರು, ಯಾವ ಏರಿಯಾದಿಂದ ಬಂದಿದ್ರು, ಗೊತ್ತಿಲ್ಲ. CSS ಹೈಸ್ಕೂಲ್ ಅಂದ್ರೆ ಆ ಹೈಸ್ಕೂಲ್ ಒಳಗಡೆ ಕಲಿಯುವಂತ ನಾವೆಲ್ಲರೂ ಕೂಡ ನಮ್ಮ ಮೇಲೆ ವಿಶ್ವಾಸ ಇಟ್ಕೋಬೇಕು. ಎರಡನೇ, ದೊಡ್ಡ ಕನಸು ಇಟ್ಕೋಬೇಕು. ನಿಮ್ ನೋಟ್ಬುಕ್ ಒಳಗಡೆ ಒಂದ್ ಕಡೆ ಕಾರ್ನರ್ ಅಲ್ಲಿ ಬರೆದಿಡ್ರಿ, 10 ವರ್ಷದ ನಂತರ ನಾ ಇಂಥ ಸಾಧನೆ ಮಾಡ್ತೀನಿ ಅಂತ ಬರೆದು ನಿಮ್ಮ ಮನೆ ಒಳಗಡೆ ಪ್ಯಾಕ್ ಮಾಡಿ ಇಡ್ಬೇಕು. 10 ವರ್ಷ ಆದ್ಮೇಲೆ ನಿಮ್ಮ ಅಪ್ಪಂಗೋ ಅವಂಗೋ ಅಣ್ಣಂಗೋ ಅಕ್ಕಂಗೋ ಹೇಳ್ಬೇಕು, ಓಪನ್ ಮಾಡೋಣ ನೋಟ್ಬುಕ್, ನೋಡು ನಾ 10 ವರ್ಷದ ಹಿಂದೆ ಬರೆದಿಟ್ಟಿದ್ನ ಇಲ್ಲೋ, ಇವತ್ತದ ಆಗಿ ಸಾಧಿಸಿ ತೋರಿಸಿದೀನಿ ಅಂತ ಹೇಳ್ಬೇಕು. ನಂಬರ್ 3 ಮೋಸ್ಟ್ ಇಂಪಾರ್ಟೆಂಟ್, ನಿರಂತರವಾದ ಪ್ರಯತ್ನ ಮಾಡ್ಬೇಕು. ಏನ್ ಮಾಡ್ಬೇಕು? ಪ್ರಾಕ್ಟೀಸ್ ಓನ್ಲಿ ಸೊಲ್ಯೂಷನ್. ಅದು ಒಂದೇ ದಾರಿ ಇರೋದು. ನೀವು ಪ್ರಯತ್ನ ಮಾಡೋದು ಬಿಟ್ರೆ, ಅಭ್ಯಾಸ ಮಾಡೋದು ಬಿಟ್ರೆ, ನೀವು ಎಷ್ಟೇ ಬುದ್ಧಿವಂತರಿದ್ರೂ ನಿಮ್ಮ ಸಾಮರ್ಥ್ಯ ಕಡಿಮೆ ಆಗುತ್ತೆ. ಒಂದು ದಿನ ಪ್ರಯತ್ನ ಮಾಡೋದನ್ನ ಬಿಡಬಾರ್ದು. ಪ್ರಯತ್ನಕ್ಕೂ ಯಶಸ್ಸಿಗೂ ಬಹಳ ಸಮೀಪದ ಸಂಬಂಧ ಇದೆ. ಸರಿಯಾಗಿ ಕುತ್ಕೊಳ್ರಿ. ನೋಡಿ, ನೀವು ಬೆನ್ ನೆಟ್ಟಗೆ ಮಾಡಿ ಕುತ್ಕೊಳ್ಳಿ ಅಂತ ನಾ ಚಾಲುವಾತ್ ಹೇಳಿ ಅರ್ಧ ತಾಸೊಳಗಡೆ ಬೆನ್ ಬಗ್ಗಿಸ್ತು. ನೀವು ಪ್ರತಿದಿನ ಸರಿಯಾಗಿ ಕುತ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ನಿಮ್ ಬೆನ್ ಬಗ್ಗೋದೇ ಇಲ್ಲ. ಅರ್ಥ ಆಗ್ತಾ ಇದೆಯಾ ಹೇಳೋದು? ಅರ್ಥ ಆಗ್ತದೆ? ಸರಿಯಾಗಿ ಕುತ್ಕೊಳ್ಳಿ. ಪ್ರಯತ್ನಕ್ಕೂ ಯಶಸ್ಸಿಗೂ ಬಹಳ ಚಂದ ಲಿಂಕ್ ಇದೆ. ನಾವು ನಿರಂತರವಾಗಿ ಪ್ರಯತ್ನ ಮಾಡಿದ್ರೆ ಯಶಸ್ಸು ಸಮೀಪ ಬರ್ತದೆ. ಒಂದು ದಿನ ಪ್ರಯತ್ನ ಬಿಟ್ರೆ 10 ದಿನ ಯಶಸ್ಸು ಹಿಂದೆ ಹೋಗ್ತದೆ. ಒಂದು ದಿನ ಪ್ರಯತ್ನ ಬಿಟ್ರೆ, ಒಮ್ಮೆ ಪ್ರಯತ್ನ ಮಾಡೋದನ್ನ ಬಿಟ್ರೆ ಯಶಸ್ಸು ಅನ್ನೋದು, ಸಾಧನೆ ಅನ್ನೋದು ನಮ್ಮಿಂದ ದೂರ ಸರಿಯೋದಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ
ಪ್ರೀತಿಯ ಸೋದರ ಸೋದರಿಯರೇ, ಈ ಜಗತ್ತಿನಲ್ಲಿ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ. ಯಾರು ಪ್ರಯತ್ನವಾದಿಗಳಿದಾರೋ, ಯಾರು ಪ್ರಾಕ್ಟೀಸ್ ಮಾಡ್ತಾರೋ ಅವ್ರು 100ಕ್ಕೆ 100 ಗೆಲ್ತಾರೆ ಅನ್ನೋದಕ್ಕೆ ಜಗತ್ತಿನಲ್ಲಿ ಸಾವಿರಾರು ಉದಾಹರಣೆ ಇದೆ. ಇಂಗ್ಲಿಷ್ನಲ್ಲಿ ಒಂದು ಮಾತಿದೆಯಲ್ಲ, ಪ್ರಾಕ್ಟೀಸ್ ಮುಂದಿಂದು, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಇದು ತಪ್ಪು. ಇವತ್ತು ಹೋಗಿ ನೋಟ್ಬುಕ್ಕಲ್ಲಿ ಬರೆದು ದಿಸ್ ಈಸ್ ರಾಂಗ್ ಅನ್ಬೇಕು. ನಾ ಹೇಳಿದ್ದಲ್ಲ, ಅಮೇರಿಕದ ಫುಟ್ಬಾಲ್ ಪ್ಲೇಯರ್ ವಿಲಿಯಂ ಲೋಂಬಾರ್ಡಿ ಹೇಳಿದ ಮಾತು. ಪ್ರಾಕ್ಟೀಸ್ ನೆವರ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಲಿಸನ್ ದಿಸ್ ಕೇರ್ಫುಲಿ, ಲಾಸ್ಟ್ ಮಾತು. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂದಾರಲ್ಲ, ದಿಸ್ ಈಸ್ ರಾಂಗ್. ಪ್ರಾಕ್ಟೀಸ್ ನೆವರ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಎಕ್ಸಾಂಪಲ್ ಕೊಡ್ಲಿ. ಈ ಕಡೆ ಒಂದು ದೊಡ್ಡದ ಮಾವಿನ ಗಿಡ ಇದೆ ಅಂತ ಇಟ್ಕೊಳ್ಳಿ, ತುಂಬ ಹಣ್ಣು ಬಿಟ್ಟಿದೆ ಅಂತ ಇಟ್ಕೊಳ್ಳಿ. ತಿನ್ಬೇಕು ಅಂತ ನಂಗೆ ಆಸೆ ಆಯಿತು. ನಾವು ಹೋಗಿ ಹೆಡ್ ಮಾಸ್ಟರ್ನ ಕೇಳಿದೆ. ಹೆಡ್ ಮಾಸ್ಟರ್ ಅಂದ್ರು ಅದೇನು ಭಾಳ ಈಸಿ ಇದೆ, ಒಂದು 15 ಕಲ್ಲು ತೊಗೊಂಡೋಗಿ ಪ್ರಾಕ್ಟೀಸ್ ಮಾಡು ಅಂತ ಹೇಳಿದ್ರು. ನಾ 15 ಕಲ್ಲು ತೊಗೊಂಡು ಮುಂಜಾನೆ ಬಂದೆ, ಎಸೆದು ಪ್ರಾಕ್ಟೀಸ್ ಮಾಡಿದೆ. ಮಾವಿನ ಹಣ್ಣು ಸಿಗುತ್ತಾ? ನಾನು ಪ್ರಾಕ್ಟೀಸ್ ಮಾಡಿದ್ದೀನೋ ಇಲ್ವೋ? ಮತ್ತೆ ಪ್ರಾಕ್ಟೀಸ್ ಮಾಡಿದರೆ ಯಶಸ್ಸು ಸಿಗ್ಬೇಕಿತ್ತಲ್ಲ. ಇನ್ನೊಂದ್ಸರಿ ಹೇಳ. ಈ ಕಡೆ ಒಂದು ಮಾವಿನ ಹಣ್ಣಿನ ಗಿಡ ಇದೆ, ಬಹಳ ಹಣ್ಣು ಬಿಟ್ಟಿದೆ. ಸಮೀಪ ಹೋದ್ರೂ ವಾಸನೆ ಘಮ್ ಅಂತದೆ. ತಿನ್ಬೇಕು ಅಂತ ಆಸೆ ಆಯಿತು. ಹೆಡ್ ಮಾಸ್ಟರ್ನ ಕೇಳಿದೆ, 15 ಕಲ್ಲು ತಗೋ, ಎಸೆದು ಪ್ರಾಕ್ಟೀಸ್ ಮಾಡು ಅಂತ ಹೇಳಿದ್ರು. ನಾ ಕಲ್ಲು ತಗೊಂಡು ಬಂದೆ, ಎಸೆದು ಪ್ರಾಕ್ಟೀಸ್ ಮಾಡಿದೆ. ಮಾವಿನ ಹಣ್ಣು ಸಿಗುತ್ತಾ? ಮತ್ತು ನಾ ಪ್ರಾಕ್ಟೀಸ್ ಮಾಡಿದ್ದೀನೋ ಇಲ್ಲೋ? ಮತ್ತು ಹಣ್ಣು ಯಾಕೆ ಸಿಗಲಿಲ್ಲ? ಹಣ್ಣು ಯಾಕೆ ಸಿಗಲಿಲ್ಲ? ನಿಮ್ಮ ಹಣ್ಯಾಗ ಬರ್ದಿರ್ಲಿಲ್ರಿ, ಅದಕ್ಕೆ ಸಿಗಲಿಲ್ಲ ಅಂತೀರಿ. ಒಬ್ರಿಗಾದ್ರೂ ಗೊತ್ತಾಯ್ತು ಯಾಕೆ ಸಿಗಲಿಲ್ಲ ಅಂತ? ಯಾಕೆ ಸಿಗಲಿಲ್ಲ? ವೆರಿ ಗುಡ್. ನನ್ನ ಪ್ರಯತ್ನ ಸರಿಯಾಗಿರಲಿಲ್ಲ. ವಿಲಿಯಂ ಲೋಂಬಾರ್ಡಿ ಏನು ಹೇಳ್ತಾರೆ ಅಂದರೆ, ಪ್ರಾಕ್ಟೀಸ್ ಆಲ್ಸೋ ಶುಡ್ ಬಿ ಪರ್ಫೆಕ್ಟ್. ಪರ್ಫೆಕ್ಟ್ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಪ್ರಯತ್ನನೂ ಪರಿಣಾಮಕಾರಿ ಇರಬೇಕು. ಓದು ಅಂದಾರೆ ಅಂತ ಹೆಂಗಾರ ಓದೋದು, ಬರಿ ಅಂದಾರೆ ಅಂತ ಹೆಂಗಾರ ಬರೆಯೋದು, ಶಾಲೆಗೆ ಹೋಗೋದು ಅಂತ ಹೆಂಗಾರ ಹೋಗೋದು ಮಾಡಿದರೆ ನಾವು ಯಶಸ್ವಿ ವಿದ್ಯಾರ್ಥಿಗಳಾಗೋದಿಲ್ಲ. ಹೆಂಗೆ ಓದಬೇಕು ಹಂಗೆ ಓದಬೇಕು, ಹೆಂಗೆ ಬರಿಬೇಕು ಹಂಗೆ ಬರಿಬೇಕು. ಅವ್ರು ಮಾತ್ರ ಯಶಸ್ವಿ ಆಗೋದಕ್ಕೆ ಸಾಧ್ಯ ಇದೆ. ಈ 3 ವರ್ಷ ಏನಿದೆಯಲ್ಲ ಹೈಸ್ಕೂಲ್ ಜೀವನ, ಇದು ನಮ್ಮ ಜೀವನದಲ್ಲಿ ಸುವರ್ಣಾಕ್ಷರಗಳಿಂದ ಬರೆದು ಇಟ್ಕೊಳ್ಳುವಂಥ ಗಳಿಗೆಗಳಿಗೆ ಸಾಕ್ಷಿ ಆಗಬೇಕು. ಎಷ್ಟು ಶ್ರದ್ಧೆಯಿಂದ ಪ್ರಯತ್ನ ಮಾಡಬೇಕು ಅಂದರೆ, ಎಷ್ಟು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂದರೆ, ಆ ಪ್ರಯತ್ನ ನಮ್ಮನ್ನ ಯಶಸ್ಸಿನ ತುದಿಗೆ ಕರ್ಕೊಂಡು ಹೋಗೋಕೆ ಬಿಡಬೇಕು. ಪ್ರೀತಿಯ ಮಕ್ಕಳೇ, ನಾನು ಆಗಲೇ ಹೇಳಿದೆ, ಅಸಾಧ್ಯ ಅನ್ನೋದು ಜೋರಾಗಿ, ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ ಪ್ರಪಂಚದಲ್ಲಿ. ಈಗ SSLC ಅವರು, ನಾವೀಗ ಡಿಸೆಂಬರಲ್ಲಿ ಇದ್ದೀವಿ, ಮಾರ್ಚಲ್ಲಿ ಪರೀಕ್ಷೆ ಬರೀತೀರಿ, 3 ತಿಂಗಳ ಟೈಮ್ ಇದೆ. ಇಲ್ಲೂವರೆಗೂ ಏನು ಓದಿಲ್ಲ ಅಂತ ಇಟ್ಕೊಳ್ಳಿ. ಇವತ್ತಿಂದ ನೀವು ಸರಿಯಾಗಿ ಪ್ರಯತ್ನ ಮಾಡಿದರೆ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಬರ್ಬೋದು. ಸರಿಯಾಗಿ ಪ್ರಯತ್ನ ಮಾಡಿದ್ರಿ. 9th ಇನ್ನೂ 1.25 ವರ್ಷ ಟೈಮ್ ಇದೆ. ಇವತ್ತಿಂದ ಪ್ರಾಮಾಣಿಕ ಪ್ರಯತ್ನ ಮಾಡಿದರೆ ಇಡೀ ಕರ್ನಾಟಕದ ಎಲ್ಲಾ ದೊಡ್ಡವರು ನಿಮ್ಮ ಶಾಲೆಗೆ ಬಂದು ನಿಮ್ಗೆ ಸತ್ಕಾರ ಮಾಡ್ತಾರೆ. 8th 2.25 ವರ್ಷ ಟೈಮ್ ಇದೆ. ನೀವು ಶ್ರದ್ಧೆಯಿಂದ ಪ್ರಯತ್ನ ಮಾಡಿದರೆ, ತಿಳ್ಕೋಬೇಕು ಕಲ್ಕೋಬೇಕು ಅನ್ನೋ ಹಸಿವನ್ನ ಜಾಗೃತವಾಗಿ ಇಟ್ಕೊಂಡ್ರೆ ನಿಮ್ಮನ್ನ ಹೀರೋ ಅಂತ, ಹೀರೋಯಿನ್ ಅಂತ ನಿಮ್ಮೂರಲ್ಲಿ ಗೌರವಿಸ್ತಾರೆ. ಹಂಗೆ ನಮ್ಮನ್ನ ಗೌರವಿಸ್ಬೇಕಾದ್ರೆ ನಮ್ಮದು ಒಂದೇ ಒಂದು ಅಸ್ತ್ರ ಇರಬೇಕು, ಅದು ಜ್ಞಾನ, ತಿಳುವಳಿಕೆ, ವಿದ್ಯೆಗೆ ಈ 3 ತುಂಬಾ ಅಗತ್ಯವಾದಂಥ ಸಂಗತಿಗಳು. 1, ನಮ್ಮಲ್ಲಿ ನಮಗೆ ನಂಬಿಕೆ ಇರಬೇಕು. 2, ಅತ್ಯಂತ ಎತ್ತರದ ಕನಸಿರಬೇಕು. 3, ನಿರಂತರವಾದ ಪ್ರಯತ್ನ ಮಾಡಬೇಕು. ಮಾಡ್ತೀರಾ 100% ಮಾಡ್ತೀರಾ? ಅವ್ರಿಗೆ ಕನಸಿದೆ, ಎಲ್ಲ ಶಾಲೆಯಲ್ಲಿ ಇದನ್ನು ಮಾಡಲ್ಲ. ಅವ್ರಿಗೇನು ಕನಸಿದೆ ಅಂದರೆ ನಿಮ್ಮನ್ನೆಲ್ಲ ಒಳ್ಳೆ ಆಸ್ತಿಯನ್ನಾಗಿ ಮಾಡಬೇಕು ಅನ್ನೋ ಕನಸಿದೆ. ನಿಮ್ಮ ಜೀವನಕ್ಕೆ ನೀವು ಆಸ್ತಿ ಆಗಬೇಕು, ಮನೆಗೆ ಆಸ್ತಿ ಆಗಬೇಕು, ಸಮಾಜಕ್ಕೆ ಆಸ್ತಿ ಆಗಬೇಕು. ಅದಕ್ಕೆ ನಿಮ್ಮ ಒಳಗಡೆ ಆತ್ಮಸ್ಥೈರ್ಯ ತುಂಬಿಸೋ ಆಸೆಯಿಂದ ಇದನ್ನ ಇಟ್ಕೊಂಡಿದ್ದಾರೆ ಅವರು.
ಇದನ್ನ ಮಾಡಬೇಕು ಅಂತ ನಿಯಮ ಇದೆಯಾ? ಆದರೆ ಅವ್ರಿಗೆ ಕನಸಿದೆ. ಅವ್ರ ಕನಸು ನನಸಾಗಬೇಕಾದ್ರೆ ನೀವು ಚೆನ್ನಾಗಿ ಅಧ್ಯಯನ ಮಾಡಬೇಕು, ಚೆನ್ನಾಗಿ ಪ್ರಯತ್ನ ಪಡಬೇಕು, ಒಳ್ಳೆ ಒಳ್ಳೆ ಗುರಿ ಇಟ್ಕೋಬೇಕು. ಹಾಗೆ ಮಾಡಿದಿರಿ ಅಂದರೆ ನೀವೆಲ್ಲ ಯಶಸ್ವಿ ವಿದ್ಯಾರ್ಥಿಗಳಾಗ್ತೀರಿ ಅಂತ ಆಶಿಸಿ ತುಂಬ ಸಂತೋಷ ಆಯ್ತು. ನೀವು ಎಷ್ಟು ಚಂದ ಕೂತಿದ್ದೀರಿ ಅಂದರೆ ತೋಟದೊಳಗಡೆ ಅದೇ ತಾನೇ ಅರಳಿರೋ ಹೂವು ನೋಡಿದ ಹಾಗೆ ಅನಿಸ್ತದೆ. ಎಷ್ಟು ನೀಟಾಗಿ ಕೂತಿದ್ದೀರಿ. ಒಂದು ಸ್ವಲ್ಪ ಮಾರಿ ಮ್ಯಾಗ ಗೆಲುವಿಲ್ಲ ಬಿಟ್ಟರೆ 4:30 ಆಗೈತಲ್ಲ, ಹಸುವಾಗಿರಬೇಕು. ಎಷ್ಟು ನೀಟಾಗಿ ಕೂತಿದ್ದೀರಿ, ಎಷ್ಟು ಶಿಸ್ತು ಕೂತಿದ್ದೀರಿ. ಈ ಶಿಸ್ತು, ಈ ನೀಟ್ನೆಸ್, ಈ ಇಂಟ್ರೆಸ್ಟ್ ವರ್ಷ ಪೂರ್ತಿ ಕಾಯ್ಕೊಂಡ್ರೆ ನೀವೆಲ್ಲ ಗೆಲ್ತೀರಿ ಅಂತ ಭಾವಿಸಿ ನನ್ನನ್ನು ನಿಮ್ಮ ಜೊತೆ ಇಷ್ಟು ಹೊತ್ತು ಕಳೆಯೋದಕ್ಕೆ ಆಮಂತ್ರಿಸಿದ್ದಕ್ಕೆ ಸಂಸ್ಥೆಯವರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.